ಓಕೆ, ನಾವು ಇವತ್ತು ಕಂಜಂಕ್ಷನ್ ಚಾಪ್ಟರನ್ನು ಮಾಡೋಣ. ನಾವು ಕಂಜಂಕ್ಷನ್ ಅಂದ್ರೆ ಏನು? ಎರಡು ವರ್ಡ್ಸ, ಎರಡು ಪ್ರೇಸ, ಎರಡು ಕ್ಲೌಸ, ಬೇಸಿಕಲಿ ಎರಡು ಸೆಂಟೆನ್ಸನ್ನು ಜಾಯಿಂಟ್ ಮಾಡೋದಕ್ಕೆ ನಾವು ಅಂತೀವಿ ಕಂಜಂಕ್ಷನ್. ಇಲ್ಲಿ ಕಂಜಂಕ್ಷನ್ ಐತಿ ಅಂದ್ರೆ ಇದ್ರ ಬಾಜುಕೊಂದು ಸೆಂಟೆನ್ಸ್ ಇರ್ತೈತಿ, ಇದ್ರ ಬಾಜುಕೊಂದು ಸೆಂಟೆನ್ಸ ಇರ್ತೈತಿ. ಸೊ ಮೀನಿಂಗ್ ಏನು ಕಂಜಂಕ್ಷನ್ದ? ಅ ಕಂಜಂಕ್ಷನ್ ಜಾಯಿಂಟ್ಸ್ ವರ್ಡ್ಸ್, ಫ್ರೇಸಸ್, ಕ್ಲಾಸಸ್ ಆ್ಯಂಡ್ ಸೆಂಟೆನ್ಸಸ್. ವರ್ಡ್ಸನ್ನು ಜಾಯಿಂಟ್ ಮಾಡೋದು ಯಾವ ರೀತಿ? ಮಹೇಶ್ ಆ್ಯಂಡ್ ರಾಹುಲ್ ವರ್ಡ್ಸ್ ಜಾಯಿಂಟ್ ಮಾಡ್ತಾ. ಪ್ರೇಸಸ್ ಅಂದ್ರೆ ಏನು? ಇಟ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿತ್ ನೋ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್. ಇದಕ್ಕೆ ಸಬ್ಜೆಕ್ಟ ವರ್ಬ್ ಆಬ್ಜೆಕ್ಟ್ ಏನೂ ಇರೋಂಗಿಲ್ಲ, ಬರೀ ಗ್ರೂಪ್ ಆಫ್ ವರ್ಡ್ಸ್ ಇದು. ಸೊ ಅದನ್ನು ಕೂಡ ಇದು ಜಾಯಿಂಟ್ ಮಾಡ್ತೈತಿ ಅಂತ. ಎಕ್ಸಾಂಪಲ್ ಹೆಂಗೆ? ಆ್ಯಟ್ ಹೋಮ್ ಆರ್ ಆ್ಯಟ್ ಆಫೀಸ್. ಆರ್ ಅನ್ನೋದೇನಿಲ್ಲಿ ಕಂಜಂಕ್ಷನ್. ಅದ್ರ ಬಾಜುಕ್ಕೆ ಏನೈತಿ? ಆ್ಯಟ್ ಹೋಮ್ ಐತಿ, ಆಮೇಲೆ ಆ್ಯಟ್ ಆಫೀಸ್, ಮನೆಯಲ್ಲಿ ಮತ್ತು ಆಫೀಸ್ನಲ್ಲಿ ಅಂತ ಕೊಟ್ಟಾರೆ. ಇದಕ್ಕೇನೊಂದು ಮೀನಿಂಗ್ ಐತಿ? ಮೀನಿಂಗ್ ಇಲ್ಲ. ಸೊ ಪ್ರೇಸ್ ಅಂದರೆ ಇದು. ಆ್ಯಟ್ ಆ್ಯನ್ ಆರ್ಮ್ಸ್ ಲೆಂತ್. ಆ್ಯಟ್ ಆ್ಯನ್ ಆರ್ಮ್ಸ್ ಲೆಂತ್ ಇದು ಏನು ಗೊತ್ತಿಲ್ಲ ಬಿಡಿ ನಂಗೆ. ಸೊ ಆರ್ ಏನೈತಿಲ್ಲ, ಇದೊಂದು ಕಂಜಂಕ್ಷನ್. ಇದ್ರ ಬಾಜುಕೊಂದು ಪ್ರೇಸ್ ಐತಿ, ನೆಕ್ಸ್ಟ್ ಅಂದ್ರೆ ಪ್ರೇಸ್ ಐತಿ. ನೆಕ್ಸ್ಟ್ ಬರ್ತೈತಿ ಕ್ಲಾಸ್ ಅಂದ್ರೆ ಏನು? ನಾವು ಓದಿದಲ್ಲ ಕಂಡೀಷನ್ ಸೆಂಟೆನ್ಸಸ. ಸೊ ಅದಕ್ಕಂತ ನಾವು ಕ್ಲಾಸ್ ಅಂದ್ರೆ ಏನು? ಟೋಟಲ್ ಎರಡು ಇರ್ತಾವಲ್ಲಿ. ಏನು ಎರಡು ಇರ್ತಾವೆ? ಒಂದು ಡಿಪೆಂಡೆಂಟ್ ಕ್ಲಾಸ್, ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಕ್ಲಾಸ್ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇರುತ್ತೆ, ಬಟ್ ಅದಕ್ಕೆ ಮೀನಿಂಗ್ ಇರೋಂಗಿಲ್ಲ. ಸಮ್ಟೈಮ್ಸ್ ಮೀನಿಂಗ್ ಇರ್ತದೆ, ಸಮ್ಟೈಮ್ಸ್ ಮೀನಿಂಗ್ ಇರೋಂಗಿಲ್ಲ. ಎಕ್ಸಾಂಪಲ್ ನೋಡಲ್ಲಿ ಹೆಂಗೆ? ಈಗ ಮೀನಿಂಗ್ಫುಲ್ ಸೆಂಟೆನ್ಸ್ ಯಾವಾಗ ಕೊಡ್ತೈತಿ? ಯಾವಾಗದ ಇಂಡಿಪೆಂಡೆಂಟ್ ಕ್ಲಾಸ್ ಐತಿ, ಸ್ವಂತ ಐತಿ, ಅವಾಗದ ಇಂಡಿಪೆಂಡೆಂಟ್ ಕ್ಲಾಸ್. ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗೈತಿ, ಡಿಪೆಂಡೆಂಟ್ ಕ್ಲಾಸ್. ಎಕ್ಸಾಂಪಲ್ ನೋಡಲ್ಲ, ಇಫ್ ಹೀ ಕಮ್ಸ್, ಅವ ಬಂದ್ರೆ. ಈಗ ಐ ವಿಲ್ ಗೋ ಇದೇನೈತಿಲ್ಲ, ಐ ವಿಲ್ ಗೋ ನಾನು ಹೋಗುತ್ತೇನೆ, ಕರೆಕ್ಟಾ? ಸೊ ನಾನು ಹೋಗುತ್ತೇನೆ ಇದೊಂದು ಡಿಪೆಂಡೆಂಟ್ ಕ್ಲಾಸ್ ಇದೆ. ಇದೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಏನು? ಈ ಕ್ಲಾಸ್ ಸ್ವತಂತ್ರ ಐತಿ. ಓಕೆ, ಇದಕ್ಕೆ ಮೀನಿಂಗ್ ಐತಿ ಏನು? ಐ ವಿಲ್ ಗೋ ನಾನು ಹೋಗುತ್ತೇನೆ. ಇಲ್ಲಿ ನೋಡಿಲ್ಲ, ಇಫ್ ಹೀ ಕಮ್ಸ್, ಅವ ಬಂದ್ರೆ ಏನು ಅರ್ಥ ಇದೆ? ಅವ ಬಂದ್ರೆ ಮುಂದೆ ಹಿಂದೆ ಏನೂ ಇಲ್ಲ, ಇದಕ್ಕೆ ತಲ ಬಿಡೋದಕ್ಕೆ ಏನೂ ಇಲ್ಲ. ಅವ ಬಂದ್ರೆ, ಸೊ ಇದು ಡಿಪೆಂಡೆಂಟ್ ಕ್ಲಾಸ್ ಇದು. ಸೊ ಅವ ಬಂದ್ರೆ ನಾನು ಹೋಗುತ್ತೇನೆ. ಸೊ ಹಿಂಗೆ ಕ್ಲಾಸ್ ಅಂದರೆ ಕಂಡೀಷನ್ ಸೆಂಟೆನ್ಸ್. ಅದು ಆದ್ರೆ ಇದು ಆಗತ್ತೆ ಅಂತ ತೋರಿಸ್ಕೊಡೋದು. ಸೊ ಇಲ್ಲಿ ಈಫ್ ಅನ್ನೋದೇನೈತಿಲ್ಲ, ಈಫ್ ಎರಡು ಸೆಂಟೆನ್ಸನ್ನು ಜಾಯಿಂಟ್ ಮಾಡತೈತಿ. ಸೊ ಈಫ್ ಅನ್ನೋದೊಂದು ಇಲ್ಲಿ ಕಂಜಂಕ್ಷನ್ ಇದ್ದಂಗೆ. ಓಕೆ, ನೆಕ್ಸ್ಟ್ ಬರೋದು ಸೆಂಟೆನ್ಸ್. ನಿಂಗೆ ಆಲ್ರೆಡಿ ಗೊತ್ತೈತಿ ಸೆಂಟೆನ್ಸ್ ಅಂದರೆ ಏನಂತ. ಓಕೆ ನೋಡಿಲ್ಲ, ಆ್ಯಸ್ ಈ ವಾಸ್ ಹಿಲ್, ಅವಂಗೆ ಆರಾಮಿರೋಕ್ಕಿಲ್ಲ, ಅದಕ್ಕಾಗಿ ಅವ ಆಫೀಸ್ ಅಟೆಂಡ್ ಆಗಲಿಲ್ಲ. ಆ್ಯಸ್ ಈ ವಾಸ್ ಹಿಲ್ ಈ ಕುಡಂಟ್ ಅಟೆಂಡ್ ದ ಆಫೀಸ್. ಇಲ್ಲಿ ಆ್ಯಸ್ ಅನ್ನೋದು ಏನಾಗತೈತಿ? ಆ್ಯಸ್ ಅ ಕಂಜಂಕ್ಷನ್ ವರ್ಕ್ ಆಗತೈತಿ. ಈ ಸೇಡ್ ದ್ಯಾಟ್, ಈ ಸೇಡ್ ಅವ ಹೇಳಿದ. ಏನು ಹೇಳಿದವ? ಈ ಹುಡ್ಕಮ್, ಅವ ಬರ್ತಾನಂತ. ಅವ ಹೇಳಿದ, ಅವ ಬರ್ತಾನಂತ. ಎರಡು ಸೆಂಟೆನ್ಸ್ ಇದಕ್ಕೂ ಅರ್ಥ ಐತೆ. ಅವ ಹೇಳಿದ ಮಸ್ತ್ ಅವ ಬರ್ತಾನಂತ. ಇಲ್ಲಿ ಈಫ್ ಬಂದರೆ ಗದ್ದಲಾಗೈತಿ. ಇಲ್ಲಿ ಈಫ್ ಈ ಕಮ್ಸ್, ಅವ ಬಂದ್ರೆ ಇದಕ್ಕೆ ಮೀನಿಂಗ್ ಇಲ್ಲ, ಎರಡಕ್ಕೂ ಮೀನಿಂಗ್ ಐತಿ. ಆಯಿತಾ? ಸೊ ಕಂಜಂಕ್ಷನ್ ಅಂದರೆ ಏನು? ಎರಡು ವರ್ಡ್ಸು, ಎರಡು ಕ್ಲೌಸು, ಎರಡು ಸೆಂಟೆನ್ಸು, ಎರಡು ಫ್ರೇಸನ್ನು ಜೋಡಿಸೋದಕ್ಕೆ ನಾವು ಕಂಜಂಕ್ಷನ್ ಅಂತ ಕರಿತೇವೆ ನಾವು. ಕ್ಲಿಯರಾ? ನೆಕ್ಸ್ಟ್ ಬರೋದು ಅಡ್ವರ್ಬ್ ಆಫ್ ಕಂಜಂಕ್ಷನ್ಸ್, ಅಡ್ವರ್ಸಿಟಿವ್ ಕಂಜಂಕ್ಷನ್ ಎಕ್ಸ್ಪ್ರೆಸಿಂಗ್ ಕಾಂಟ್ರಾಸ್ಟ್ ಅಂದರೆ ಒಂದು ಕಡೆ ಪಾಸಿಟಿವ, ಒಂದು ಕಡೆ ನೆಗೆಟಿವ. ಈ ಒಂದು ಕಡೆ ಸೆಂಟೆನ್ಸ್ ಪಾಸಿಟಿವ್ ಐತಿ, ಒಂದು ಕಡೆ ಸೆಂಟೆನ್ಸ್ ನೆಗೆಟಿವ್ ಐತಿ. ಅವಾಗ ನಾವು ಕಂಜಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಆ ಒಂದು ಕಂಜಂಕ್ಷನಿಗೆ ನಾವು ಕಾಂಟ್ರಾಸ್ಟ್ ಅಂತ ಕರಿತೀವಿ. ಒಂದು ಕಡೆ ನೆಗೆಟಿವ್ ಐತಿ, ಒಂದು ಕಡೆ ಪಾಸಿಟಿವ್ ಐತಿ, ಒಂದು ಕಡೆ ಪಾಸಿಟಿವ್ ಐತಿ, ನೆಗೆಟಿವ್ ಐತಿ. ಹಿಂಗೆ ಎರಡು ಸೆಂಟೆನ್ಸ್ ಇದ್ದಾಗ ಕಾಂಟ್ರಾಸ್ಟ್ ಬರುತ್ತೆ. ಯಾವಾಗ ಬರ್ತಾವೆ ಕಾಂಟ್ರಾಸ್ಟ್ದಾಗ ಕಂಜಂಕ್ಷನ್ ಅಂದರೆ? ಬಟ್ ಅಂದರೆ ಆದರೆ, ಹೆಟ್ ಅಂದರೆ ಇನ್ನು, ಸ್ಟಿಲ್ ಅಂದರೆ ಇನ್ನು, ವೈಲ್ ಅಂದ್ರೆ ನಾವು ಬರ್ದಿಲ್ಲ ಬಿಡ ಇಲ್ಲಿ, ವೇರ್ಯಾಸ್ ಅಂದರೆ ಆದರೆ. ನೆಕ್ಸ್ಟ್ ಇಲ್ಲಿ ಹೊವೆವರ್ ಅಂದರೆ ಆದ್ಯಾಗ್ಯೂ, ಸ್ಟಿಲ್ ಅಂದರೆ ಇನ್ನು, ನೆವರ್ದಲೆಸ್ ಅಂದರೆ ಆದ್ಯಾಗ್ಯೂ,
ನನ್ದಲೆಸ್ ಅಂದರೆ ಅದೇನು ಬೇಕಾದಾಗಲಿ ಅದೇನೇ ಇದ್ದರು ಹಿಂಗೆ ಅರ್ಥ. ಆಲ್ದೋ ಅಂದ್ರೆ ಆದರೂ, ದೋ ಅಂದ್ರೆ ಆದರೂ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಅದೇನೇ ಇದ್ದರು, ಈವನ್ ಇಫ್ ಅಂದ್ರೆ ಸಹ, ಈವನ್ ದೋ ಅಂದ್ರೆ ಆದರೂ ಸಹ. ಇದೆಲ್ಲ ಗೂಗಲ್ ಮಾಡಿ ಬರೋದನ್ನು. ಇದೆಲ್ಲ ಹೆಂಗೆ ಗೊತ್ತೈತಿ, ಒಂದು ಸಲ ಹೋದ್ರೆ ಅರ್ಥ ಆಗಿಲ್ಲ ಇದು. ಒಂದು ಸಲ ಇದನ್ನು ಮುಗಿಸೋದು, ಆಮೇಲೆ ಎರರ್ ಡಿಟೆಕ್ಷನ್ ಮಾಡ್ತಾ ಹೋಗೋದು. ಎರರ್ ಡಿಟೆಕ್ಷನ್ ಮಾಡ್ತಾ 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 ಪರ್ಫೆಕ್ಟ್ ಆಗಿಬಿಡ್ತೇವೆ ನಾವು. ಆಯಿತಾ, ಎಷ್ಟು ಅರ್ಥ ಆಕೈತಿ ಅರ್ಥ ಮಾಡ್ಕೊರೋದು ಅಷ್ಟು. ಒಂದು ಸಲ ಗ್ರಾಮರ್ ಸಿಲೆಬಸ್ ಮುಗಿಸಿ PYQ ಮಾಡೋಕ್ಕೆ ಕೂತಂದ್ರೆ ಮುಗೀತು. ಆಯಿತಾ, ನೋಡಿ ನೆಕ್ಸ್ಟ್ ಬರೋದೇನೀಗ ಎಕ್ಸಾಂಪಲ್ ಬರ್ತಾವೆ. ಎಕ್ಸಾಂಪಲ್ ಹೆಂಗೆ ಎಕ್ಸಾಂಪಲ್ ಬರ್ತಾವೆ ನೋಡಿ. ನಥಿಂಗ್ ಬಟ್ ಬುಕ್ಸ್ ವಾಸ್ ಅವೈಲೇಬಲ್. ಇಲ್ಲಿ ಬಟ್ ಅನ್ನೋದು ಕಂಜಕ್ಷನ್ ಆಗಿ ವರ್ಕ್ ಆಗೋಣ ಇಲ್ಲಿ ದೋಸ್ತ. ಇಲ್ಲಿ ಬಟ್ ಅನ್ನೋದು ಆ್ಯಸ್ ಅ ವರ್ಬ್ ಆಗಿ, ಆ್ಯಸ್ ಅ ಪ್ರಿಪೋಸಿಷನ್ ಆಗಿ ಇದು ವರ್ಕ್ ಆಗೋದೈತಿ ಇಲ್ಲಿ. ಯಾವುದು ಬಟ್ ನೋಡಿ. ನಥಿಂಗ್ ಬಟ್ ಬುಕ್ಸ್, ಇದು ನಥಿಂಗ್ ವಾಸ್ ಅವೈಲೇಬಲ್ ಅಂದರೂ ಓಕೆ ಇತ್ತು. ನಡಕ್ಕೆ ಪ್ರಿಪೋಷನ್ ಕೊಟ್ಟ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡತ್ತೇವೆ ನಾವು ಎದ್ರ ಬಗ್ಗೆ, ನಥಿಂಗ್ ಬಗ್ಗೆ. ಸೊ ನಥಿಂಗ್ ಬಟ್ ಬುಕ್ಸ್ ವಾಸ್ ಅವೈಲೇಬಲ್. ಬಟ್ ಇಲ್ಲಿ ಇದು ಬಾಜುಕೊಂದು ಸೆಂಟೆನ್ಸ್ ಇರಬೇಕಿತ್ತು, ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇರಬೇಕಿತ್ತು. ಇಲ್ಲಿ ಹಂಗಿಲ್ಲ. ಓಕೆ, ಈ ವರ್ಕ್ಡ್ ಹಾರ್ಡ್ ಬಟ್ ಹಿ ಫೇಲ್ಡ್. ಈ ವರ್ಕ್ಡ್ ಹಾರ್ಡ್ ನಾವು ಆಲ್ರೆಡಿ ಹಾರ್ಡ್ ಬಗ್ಗೆ ಡಿಫ್ರೆನ್ಸ್ ಗೊತ್ತು, ಆಲ್ರೆಡಿ ನಮ್ಗೆ ಗೊತ್ತೈತಲ್ಲ. ಅವ ಭಾಳ ವರ್ಕ್ ಹಾರ್ಡ್ ಮಾಡಿದೆ ಅಂತ, ಆದ್ರೂ ಅವ ಫೇಲ್ ಆದಂತ. ಇದು ಪಾಸಿಟಿವ್ ಐತಿ, ಇದು ನೆಗೆಟಿವ್ ಐತಿ. ಕಾಂಟ್ರಾಸ್ಟ್ ಐತಿ, ನಾವು ಬಟ್ ಯೂಸ್ ಮಾಡ್ತೀವಿ. ಬಟ್ ಅಂದ್ರೆ ಕಾರಣಗಳು. ಆದರೆ ಅವ ಭಾಳ ವರ್ಕ್ ಮಾಡಿದ ಆದರೂ ಫೇಲ್ ಆದ. ನೆಕ್ಸ್ಟ್ ಇಲ್ಲಿ ಈ ಹ್ಯಾಸ್ ನಾಟ್ ಕಮ್ ಎಟ್ ಅನ್ನೋದು ಒಂದು ಆ್ಯಡ್ವರ್ ವರ್ಕ್ ಆಗುತ್ತೆ. ಎಟ್ ಅಂದರೆ ಇನ್ನೂ, ಅವ ಇನ್ನೂ ಬಂದಿಲ್ಲ. ಈಗ ಎಟ್ ಬಂತಂದ್ರೆ ಅದ್ರ ಜೊತೆ ಯಾವತ್ತು ನೆನಪಿಡ್ಕೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ ಬರ್ತದೆ. ಇದ್ರೊಡೆ ಎಟ್ ಅಂತ ಒಂದು ಕಂಜಕ್ಷನ್ ಬಂದ್ರೆ ನೋಡಿ. ನೆಕ್ಸ್ಟ್ ಬರ್ತೈತಿ ಈ ಸ್ಟಾರ್ಟೆಡ್ ಅರ್ಲಿ ಎಟ್ ಡಿಡೆಂಟ್ ರೀಚ್ ಆನ್ ಟೈಮ್. ಇಲ್ಲಿ ಎಟ್ ಆ್ಯಸ್ ಅ ಇಲ್ಲಿ ಎಟ್ ಆ್ಯಸ್ ಅ ಆ್ಯಡ್ವರ್ಬ್ ಆಗಿ ವರ್ಕ್ ಆಗತೈತಿ. ಅದಕ್ಕಾಗಿ ಎಟ್ ಇಲ್ಲಿ ಬಂದೈತಿ. ಓಕೆ, ಸೊ ಆ್ಯಡ್ವರ್ಬ್ ಆಗಿ ವರ್ಕ್ ಆಗುವಾಗ ಹೆಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಾಗ ಬರಿಬೇಕು ನಾವು. ಇಲ್ಲಿ ಕಂಜಕ್ಷನಾಗಿ ವರ್ಕ್ ಆಗತೈತಿ. ಕಂಜಕ್ಷನ್ ವರ್ಕ್ ಆಗತೈತಿ ಅಂತ ಇದಕ್ಕೆ ಹಿಂದೊಂದು ಸೆಂಟೆನ್ಸ್ ಐತಿ, ಮುಂದೊಂದು ಸೆಂಟೆನ್ಸ್ ಐತಿ. ಕರೆಕ್ಟಾ? ಸೊ ಇಲ್ಲಿ ಆ್ಯಡ್ವರ್ಬ್ ಇದು ಕಂಜಕ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಿಂದೆ ಸೆಂಟೆನ್ಸ್ ಐತಿ, ಮುಂದೆ ಏನೈತಿ, ಏನು ಜಾಯಿಂಟ್ ಮಾಡೋದು ಪಾಪ ಅದ. ಅದಕ್ಕೆ ಜಾಯಿಂಟ್ ಮಾಡೋಕ್ಕೇನು ಇಲ್ಲಲ್ಲ. ಇಲ್ಲಿ ಜಾಯಿಂಟ್ ಮಾಡೋಕ್ಕೈತಿ, ಇದು ಜಾಯಿಂಟ್ ಮಾಡ್ತೈತಿ, ಇದನ್ನು ಜಾಯಿಂಟ್ ಮಾಡ್ತೈತಿ. ಈ ಸ್ಟಾರ್ಟೆಡ್ ಅರ್ಲಿ, ಅವ ಭಾಳ ಜಲ್ದಿ ಜಾಗ ಬಿಟ್ಟಂತ, ಇನ್ನೂ ಅವ ಬಂದಿಲ್ಲ, ಇನ್ನೂ ಅವ ಬರಾಕಿಲ್ಲ, ಹಿಂಗೆ ಅರ್ಥ ಬರ್ತೈತೆ ಅದು. ಓಕೆ, ನೆಕ್ಸ್ಟ್ ಈ ವಿಲ್ ಶ್ಯೂರ್ಲಿ ಡಿನೈ ಮೀ. ಅವನನ್ನು ಪಕ್ಕಾ ನಿರಾಕರಿಸ್ತಾನೆ. ನೆವರ್ ದಸ್ ಅಂದ್ರೆ ಆದಾಗ್ಯೂ, ಆದ್ರೂ ನಾ ಅವನ ಡಿಸಿಷನ್ಗೆ ವೇಟ್ ಮಾಡ್ತೀನಿ. ಕರೆಕ್ಟಾ? ಈ ವಿಲ್ ಶ್ಯೂರ್ಲಿ ಡಿನೈ ಮೀ, ನಾವು ನಂಗೆ ಪಕ್ಕಾ ನಂಗೆ ಅವ್ನು ನಿರಾಕರಿಸ್ತಾನೆ, ಆದ್ರೂ ನಾ ಅವನ ಡಿಸಿಷನ್ಗೆ ವೇಟ್ ಮಾಡ್ತೀನಿ. ಇದಕ್ಕೆ ಇಲ್ಲಿ ನೆವರ್ದೆಲ್ಲ ಸಚ್ಚಾರು. ಆದಾಗ್ಯೂ ಅಂದ್ರೇನ ಆದ್ರೂ ಬೇಕಾದ್ರೆ ಸ್ವಲ್ಪ ಬರ್ಬಿಡೋಣ ನಾವಿಲ್ಲಿ. ಆದ್ರೂ ಇದು ಪಾಸಿಟಿವ್, ಅದು ನೆಗೆಟಿವ್ ಆಯಿತಾ. ದೇ ಕೇಮ್ ಲೇಟ್, ಅವರು ಲೇಟಾಗಿ ಬಂದ್ರಂತ, ಆದ್ರೆ ಟೀಚರ್ ಅವ್ರಿಗೆ ಒಂದು ಮಾತು ಹೇಳಿಲ್ಲಂತ. ಅದಕ್ಕಾಗಿ ಬಟ್ ಯೂಸ್ ಮಾಡಿದ ನಾವು. ಬಟ್ ಅಂದ್ರೇನ ಆದರೆ, ಆದರೂ ಇಲ್ಲಿ ನಮ್ಮ ಆದರೂ ಅಂತ ಬರೋನು ಅದ್ರ ಈಸಿ ಆಗತ್ತೆ ಆಗ್ಬೇಕಲ್ಲ. ಕಂಡೀಷನ್ ಭಾಳ ಒಳ್ಳೆ ಚಾಪ್ಟರ್ ಅದು ಸ್ವತ್ತು. ಅದಕ್ಕೆ ಬರ್ದು ಅವ್ರು ಲೇಟಾಗಿ ಬಂದರು, ಪಾಸಿಟಿವ್ ಐತಿ. ಟೀಚರ್ ಏನು ಹೇಳಿಲ್ಲ ಅಂತ ನೆಗೆಟಿವ್ ಆಯ್ತಿದ್ದು. ಈಸ್ ರಿಚ್ ಬಟ್ ಈಸ್ ಅ ಮಿಸರ್. ಅವ ಭಾಳ ಶ್ರೀಮಂತದ ನಂತರ ಮತ್ತು ಆದ್ರೆ ಕಂಜೂಸ್ದಾನ. ಅದಕ್ಕೆ ಇಲ್ಲಿ ಆದ್ರೆ ಅಂತ ಒಂದು ವರ್ಡ್ ಬಂದೈತಿ. ಆಯಿತಾ? ನೆಕ್ಸ್ಟ್ ಏನು, ಈ ಡಿಸೀವ್ಡ್ ಮೀ ಸ್ಟಿಲ್, ಅವನಂಗೆ ಮೋಸ ಮಾಡಿದನು, ಆದರೂ ಸ್ಟಿಲ್ ಅಂದರೆ ಇನ್ನೂ, ಸ್ಟಿಲ್ ಅಂದರೆ ಇನ್ನೂ ನಾ ಅವನ್ನ ನಂಬ್ತೀನಿ. ಓಕೆ, ಆಲ್ದೋ ಈ ವರ್ಕ್ಡ್ ಹಾರ್ಡ್, ಆಲ್ದೋ ಅಂದ್ರೆ ಆದರೂ, ಅವ ಭಾಳ ವರ್ಕ್ ಹಾರ್ಡ್ ಮಾಡ್ತಾ ಅಂತ, ಆದ್ರೂ ಅವ ಫೇಲ್ ಆದ. ಹಿಂಗೆ ಗೊತ್ತಾಯ್ತಿಲ್ಲ. ಓಕೆ, ಆದರೂ ಅವ ಫೇಲ್ ಆದ. ಈ ವರ್ಕ್ಡ್ ಹಾರ್ಡ್, ಆಲ್ದೋ ಹಿ ವರ್ಕ್ಡ್ ಹಾರ್ಡ್ ಎಟ್
ಈ ಫೇಲ್ಡ್. ಇದನ್ನು ಸ್ವಲ್ಪ ಕನ್ಫ್ಯೂಸ್ ಐತಿ, ಮ್ಯಾಗಿಂದ ಈಸಿ ಐತಿ ಇದು. ಆಲ್ದೋ ಹಿ ವರ್ಕ್ಡ್ ಹಾರ್ಡ್ ಹ್ಯಾಟ್ ಹಿ ಫೇಲ್ಡ್. ಇದು ಸ್ವಲ್ಪ ಇದನ್ನು ಇದನ್ನು ಸ್ವಲ್ಪ ಬಿಡಿದನ ಆಮೇಲೆ ನೆಕ್ಸ್ಟ್ ಅಂತ ಅದನ್ನು ನಾನು ಮಾರ್ಕ್ ಮಾಡಿದಲ್ಲಿ ನೆಕ್ಸ್ಟ್ ನೋಡೋಣ ಮುಂದೆ ಅದನ್ನು. ಓಕೆ, ನೆಕ್ಸ್ಟ್ ಇಲ್ಲಿ ಐ ಆಮ್ ಬಿಝಿ ಹೌವೆವರ್ ಐ ಮೇಕ್ ಟೈಮ್ ಫಾರ್ ಮೈ ಫ್ರೆಂಡ್ಸ್. ಐ ಆಮ್ ಬಿಝಿ, ನಾ ಬ್ಯುಸಿ ಅದೇನಿ. ಹೌವೆವರ್ ಅಂದರೆ ಆದಾಗ್ಯೂ, ಆದರೂ ನಾನು ನಮ್ಮ ಫ್ರೆಂಡ್ಸ್ಗೋಸ್ಕರ ಟೈಮ ತೆಗಿತೀನಿ. ಹೌವೆವರ್ ಅಂದ್ರೆ ಆದಾಗ್ಯೂ, ಅದಕ್ಕೆ ನಾವಿಲ್ಲಿ ಆದರೂ ಅಂತ ಹಚ್ಚೋ ನಾವು. ದ ಟೆಸ್ಟ್ ವಾಸ್ ವೆರಿ ಡಿಫಿಕಲ್ಟ್. ಟೆಸ್ಟ್ ಭಾಳ ಅಂದ್ರೆ ಭಾಳ ಟಫ್ ಇತ್ತಂತ. ನೆವರ್ ದ ಲೆಸ್, ಆದ್ರೂ ಅವ ಚಲೋ ಮಾರ್ಕ್ಸ ಸ್ಕೋರ್ ಮಾಡಿದಂತ. ನೆವರ್ ದ ಲೆಸ್ ಅಂದ್ರೆ ಆದ್ರೂ ಅವ ಚಲೋ ಮಾರ್ಕ್ಸ ಸ್ಕೋರ್ ಮಾಡಿದಂತ. ಈ ಈಸ್ ಅ ಫೂಲ್ ನನ್ ದ ಲೆಸ್ ಐ ಲೈಕ್ ಹಿಮ್. ನನ್ ದ ಲೆಸ್ ಅಂದ್ರೆ ಅದೇನೇರೇ ಇದ್ದರು ಅವ ಫುಲ್ ಅದಾನ, ಅದೇನೇರೇ ಇರಲಿ ಆದ್ರೂ ನಾನು ಲೈಕ್ ಮಾಡ್ತೀನಿ ಅಂತ. ಇದೆಲ್ಲ ಎಕ್ಸಾಂಪಲ್ ಇವು. ಕಾಂಟ್ರಾಸ್ಟ್ ಅಂದ್ರೆ ಒಂದು ಕಡೆ ಪಾಸಿಟಿವ, ಒಂದು ಕಡೆ ನೆಗೆಟಿವ್ ಇರ್ತೈತಿ, ಅದಕ್ಕೆ ನಾವು ಕಾಂಟ್ರಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಮ್ ಬರೋದು ನೋಟ್. ಇಲ್ಲಿನ ಇದು ಇವಂದು ಬರ್ತೈತಿ ಕಂಪ್ಲೀಟ್ ಆ್ಯಕ್ಷನ್ ಇದ್ದಾಗ. ಇವನ್ ಇಫ್ ಬರ್ತೈತಿ ಇನ್ಕಂಪ್ಲೀಟ್ ಆ್ಯಕ್ಷನ್ ಇದ್ದಾಗ. ಓಕೆ, ಹೆಂಗೆ ನೋಡೋಣ ಮುಂದೆ ಹೆಂಗೈತೆ ಅಂತ ಎಲ್ಲ ಅದನಿಗೆ ನೋಡಿಲ್ಲ. ಇವಂದು ಈ ಲಾಸ್ಟ್ ಈಸ್ ಅ ಜಾಬ್ ಈ ಕಂಟಿನ್ಯೂ ಟು ಸರ್ವ್ ಇನ್ ದ ಆಫೀಸ್. ಅವನ ಜಾಬ್ ಹೋಗೈತಿ ಆದರೂ ನಾವು ಕಂಟಿನ್ಯೂ ಮಾಡಿದಂಥ ಆಫೀಸ್ನ ಕೆಲಸ ಮಾಡೋಕೆ. ಆಲ್ರೆಡಿಲಿ ಆ್ಯಕ್ಷನ್ ಕಂಪ್ಲೀಟ್ ಆಗೈತಿ, ಅದಕ್ಕೆ ನಾವಿಲ್ಲಿ ಇವಂದು ಅನ್ನು ಹಾಸ್ತೀವಿ. ಇವನ್ ಇಫ್ ಯಾವಾಗ ಇನ್ಕಂಪ್ಲೀಟ್ ಆ್ಯಕ್ಷನ್ ಇದ್ದಾಗ. ಇವನ್ ಇಫ್ ಈ ಲೂಸಸ್ ಈ ಜಾಬ್ ಈ ವಿಲ್ ಕಂಟಿನ್ಯೂ ಟು ಸರ್ವ್ ಇನ್ ಆಫೀಸ್. ಇನ್ನು ಅವ್ನು ಜಾಬ್ ಕಳ್ಕೊಂಡಿಲ್ಲ, ಅವ್ನು ಕಳ್ಕೊಂಡು ಅನ್ಕೋ ಮುಂದೆ ಕೆಲಸ ಮಾಡೋಕೆ ಒಪ್ಕೊಂಡಾನು, ಹಿಂಗೆ ರೀತಿ ಆಯಿತಾ. ನೆಕ್ಸ್ಟ್ ಬರೋದು ದೋ ಮತ್ತು ಆಲ್ದೋ, ಇನ್ಸ್ಪೈಟ್ ಮತ್ತು ಡಿಸ್ಪೈಟ್. ನಾವು ಏನೇ ಕಲ್ತೀವಿ ಈಗ ಕಂಡೀಷನ್ ಅಂದರೆ ಆ ಥರ ಎಕ್ಸಾಂಪಲ್ಲ. ಇವನ್ ಇಫ ಮತ್ತು ಇವಂದು ಅಷ್ಟೇ ಕಲ್ತು ನಾವು. ನೆಕ್ಸ್ಟ್ ಟೈಮ್ ಬರೋದು ಈಗ ದೋ ಮತ್ತು ಆಲ್ದೋ, ಇವು ಕಂಜಂಕ್ಷನು. ದೋ ಮತ್ತು ಆಲ್ದೋ. ದೋ ಅಂದ್ರೆ ಆದರೂ, ಆಲ್ದೋ ಅಂದ್ರೆ ಆದರೂ. ಓಕೆ, ಮತ್ತು ಇನ್ಸ್ಪೈಟ್ ಆಫ್ ಡಿಸ್ಪೈಟ್ ಐತೆ, ಇದು ಪ್ರಿಪೋಸಿಷನ್. ಇದು ಪ್ರಿಪೋಸಿಷನ್ ಬಂದ ಮೇಲೆ ನೆಕ್ಸ್ಟ್ ಕಂಪಲ್ಸರಿ ಒಂದು ನೌನ್ ಬರಬೇಕು. ನೌನನ್ನು ಯಾಕೆ ಬರಬೇಕು? ಪ್ರಿಪೋಸಿಷನ್ ನೆಕ್ಸ್ಟ್ ಆಬ್ಜೆಕ್ಟ್ ಬರಬೇಕು. ಆಬ್ಜೆಕ್ಟ್ ಅಂದರೆ ನಾವು ಏನು ತೊಗೋತೀವಿ, ನೌನ್ ಅಥವಾ ಪ್ರೊನೌನ್. ಸೊ ಇದು ನೋಡಲ್ಲ, ಇನ್ಸ್ಪೈಟ್ ಆಫ್ ಆಲ್ದೋ ಎರಡು ಕೊಟ್ಟಾಗ ಇಟ್ ರೇನ್ಡ್ ಹೆವಿಲಿ ಈ ಅಟೆಂಡೆಡ್ ದ ಪಾರ್ಟಿ. ಇಟ್ ರೇನ್ಡ್ ಹೆವಿಲಿ ಸೆಂಟೆನ್ಸ್ ಐತಿ, ಈ ಅಟೆಂಡೆಡ್ ದ ಪಾರ್ಟಿ ಇದೊಂದು ಸೆಂಟೆನ್ಸ್ ಐತಿ. ಇಲ್ಲಿ ಒಂದು ಕಂಜಂಕ್ಷನ್ ಬೇಕಾಯ್ತು ನಮಗೆ. ಸೊ ಇನ್ಸ್ಪೈಟ್ ಆಫ್ ಹಚ್ಚೋದು ಅನ್ಕೊ ನಾವು. ಮುಂದೆ ನಮಗೆ ನೌನ್ ಬೇಕು. ನೌನ್ ಇಲ್ಲ, ಇಲ್ಲೇನೈತಿ ಸಬ್ಜೆಕ್ಟ್ ವರ್ಬ್ ಒಬ್ಜೆಕ್ಟ್ ಐತಿ. ನೌನ್ ವರ್ಬ್ ಒಬ್ಜೆಕ್ಟ್ ಐತಿ. ಸೊ ಇನ್ಸ್ಪೈಟ್ ಆದಮೇಲೆ ನೌನ್ ಅಷ್ಟೇ ಬರಬೇಕು. ಸೊ ಇದು ತಪ್ಪಿದೆ. ಇಲ್ಲಿ ಆಲ್ದೋ ಕರೆಕ್ಟ್ ಐತಿ. ಆಲ್ದೋ ಅಂದರೆ ಆದರೂ. ಇಟ್ ರೇನ್ಡ್ ಹೆವಿಲಿ ಮಳೆ ಭಾಳ ಜೋರಾಯ್ತಂತ, ಆದ್ರೂ ಅವ ಪಾರ್ಟಿ ಅಟೆಂಡ್ ಆದ. ಓಕೆ ನೋಡಿಲ್ಲ, ಇನ್ಸ್ಪೈಟ್ ಆಫ್ ಹೆವಿ ರೇನ್ ಈ ಅಟೆಂಡೆಡ್ ದ ಪಾರ್ಟಿ. ಇನ್ಸ್ಪೈಟ್ ಆಫ್ ಪ್ರಿಪೋಸಿಷನ್ನ ನೆಕ್ಸ್ಟ್ ನೌನ್ ಬೇಕಾಗೈತಿ. ರೇನ್ ಬಂದೈತಿ. ರೇನ್ ಡಿಸ್ಕ್ರೈಬ್ ಮಾಡೋದು ಒಂದು ಅಬ್ಜೆಕ್ಟಿವ. ಇನ್ಸ್ಪೈಟ್ ಆಫ್ ಹೆವಿ ರೇನ್ ಈ ಅಟೆಂಡೆಡ್ ದ ಪಾರ್ಟಿ, ಇದು ಕರೆಕ್ಟ್ ಐತಿ. ಆಲ್ದೋ ದ ವಾಚ್ ವಾಸ್ ಎಕ್ಸ್ಪೆನ್ಸಿವ್ ಈ ಬಾಟ್ ಇಟ್. ವಾಚ್ ಭಾಳ ತುಟ್ಟಿತ್ತಂತ, ಆದ್ರೂ ಅವ ಅದನ್ನು ಕೊಂಡುಕೊಂಡ. ವಿ ವೆಂಟ್ ಔಟ್ ಇನ್ಸ್ಪೈಟ್ ಡಿಸ್ಪೈಟ್. ನೋಡಿಲ್ಲಿ, ವಿ ವೆಂಟ್ ಔಟ್ ನಾವು ಹೊರಗೆ ಬಂದು. ಇನ್ಸ್ಪೈಟ್ ಆಫ್ ಡಿಸ್ಪೈಟ್ ಆಫ್ ನೆಕ್ಸ್ಟ್ ಏನೈತೆ, ದರ್ ಏನೈತೆ. ದರ್ ಏನೇನ ಸಬ್ಜೆಕ್ಟ್ ಅಂದ್ರೆ ಒಬ್ಜೆಕ್ಟ್ ಆಯ್ತು. ಇದೆ ಸಬ್ಜೆಕ್ಟ್ ಅಂದ್ರೂ ನೌನ್ ಪ್ರೊನೌನ್ ಹಚ್ತೀವಿ, ಒಬ್ಜೆಕ್ಟ್ ಅಂದ್ರೂ ನೌನ್ ಪ್ರೊನೌನ್ ಹಚ್ತೀವಿ. ದರ್ ಏನಂದ್ರೆ ನೌನ. ಇದಕ್ಕಿಂತ ಮುಂಚೆ ನಮಗೊಂದು ಪ್ರಿಪೋಸಿಷನ್ ಬೇಕಾಗೈತಿ. ಯಾಕಂದರೆ ಪ್ರಿಪೋಸಿಷನ್ ನೆಕ್ಸ್ಟ್ ಒಂದು ಒಬ್ಜೆಕ್ಟ್ ತೊಗೋತೈತಿ. ಸೊ ಇಲ್ಲಿ ಇನ್ಸ್ಪೈಟ್ ಆಫ್ ಅಂದ್ರೆ ಪ್ರಿಪೋಸಿಷನ್ನ, ಡಿಸ್ಪೈಟ್ ಅಂದ್ರೆ ಪ್ರಿಪೋಸಿಷನ್ನ, ಎರಡೂ ಪ್ರಿಪೋಸಿಷನ್ನ ಇಲ್ಲಿ ಕರೆಕ್ಟಾ ಅದಾವು. ಆಯಿತಾ. ನೆಕ್ಸ್ಟ್ ಆಲ್ದೋ ದೋ. ಆಲ್ದೋ ಮತ್ತು ದೋ ಎರಡೂ ಕಂಜಂಕ್ಷನ್. ಆಲ್ದೋ ದೋ ಮೈ ಹಸ್ಬೆಂಡ್ ಡಿಡೆಂಟ್ ಲೈಕ್ ದ ಮೂವೀಸ್ ಐ ಎಂಜಾಯ್ಡ್ ಇಟ್ ಅ ಲಾಟ್. ನನ್ನ ಗಂಡ ಮೂವಿನ ಇಷ್ಟಪಡಲಿಲ್ಲ ಅಂದರೂ ನಾ ಭಾಳ ಇಷ್ಟಪಟ್ಟೆ ಆದರೂ. ಸೊ ದೋ ಮತ್ತು ಆಲ್ದೋ ಅಂದ್ರೇನು, ಆದರೂ ಅಂತ ಒಂದು
ಮೀನಿಂಗ್ ಬರ್ತದೆ. ಮೋರ್ ಎಕ್ಸಾಂಪಲ್, ಆಲ್ದೋ ಶೀ ಈಸ್ ಯಂಗ್ ಶೀ ಈಸ್ ವೆರಿ ಇಂಡಿಪೆಂಡೆಂಟ್. ಅಕ್ಕಿ ಮತ್ತು ದೋ ಮತ್ತು ಆಲ್ದೋ ನಾವು ಆಲ್ರೆಡಿ ನೋಡಿದ್ದೆ ನಾವು ಏನು ದೋ ಮತ್ತು ಆಲ್ದೋ ನಾವು ಕಾಂಟ್ರಾಸ್ಟ್ದಾಗ ಯೂಸ್ ಮಾಡ್ತೇವೆ ನಾವು. ಕರೆಕ್ಟ್ ಐತಿ. ಇಲ್ಲಿ ಅವ ಲೈಕ್ ಮಾಡಲಿಲ್ಲ, ಆಕೆ ಲೈಕ್ ಮಾಡಲು, ಪಾಸಿಟಿವ ನೆಗೆಟಿವ ನೋಡಿಲ್ಲಿ. ಶೀ ಈಸ್ ಯಂಗ್ ಶೀ ಈಸ್ ವೆರಿ ಡಿಪೆಂಡೆಂಟ್. ಆಲ್ದೋ ಶೀಸ್ ಅಕ್ಕಿ ಭಾಳ ಸಣ್ಣಕ್ಕಿದಲ್ಲ, ಆದರೂ ಆಕಿ ಒಬ್ಬಾಕಿ ಡಿಪೆಂಡೆಂಟ್ ಅದ, ಆಕಿ ಯಾರ ಮೇಲೆ ಅವಲಂಬನೆ ಆಗಿಲ್ಲ. ಶೀ ಈಸ್ ಇಂಡಸ್ಟ್ರಿಯಸ್ ಆಕಿ ಭಾಳ ಫೇಮಸ್ ಅದಂತ. ಎಟ್ ಇನ್ನೂ ಆಕಿನ ಯಾರು ರೆಕಗ್ನೈಸ್ ಮಾಡಿಲ್ಲ. ಎಟ್ ಈಸ್ ನಾಟ್ ರೆಕಗ್ನೈಸ್ಡ್ ಇನ್ ದರ್ ಫೀಲ್ಡ್. ಎಟ್ ಅಂದರೆ ಇನ್ನೂ. ದೋ ಈ ಹ್ಯಾಡ್ ವಿಸಿಟೆಡ್ ದ ಪ್ಲೇಸ್, ಅವ ಪ್ಲೇಸನ್ನು ವಿಸಿಟ್ ಮಾಡಿದಾನಂತ, ಆದರೂ ಈ ಕುಡಂಟ್ ಫೈಂಡ್ ಇಸ್ ವೇ ಬ್ಯಾಕ್, ವಾಪಸ್ ಬರೋ ಹಾದಿನ ಅವಂಗೆ ಗೊತ್ತಿಲ್ಲ. ಇಲ್ಲಿ ಆದರೂ ಅಂತ ಒಂದು ಬರ್ತದೆ. ಆಯಿತಾ. ನಾವಿಲ್ಲಿ ನೋಡಿದ್ದು ಕಾಂಟ್ರಾಸ್ಟ್ ನೋಡಿದ್ದು ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನೋಡಿದ್ದು. ನೆಕ್ಸ್ಟ್ ಬರ್ತೈತಿ ರೀಸನ್ ಅಂದರೆ ಕಾರಣ ಕೊಡೋದು. ನೋಡಿಲ್ಲಿ ಬಿಕಾಸ್ ಕಾರಣ ಏನು, ನಾವು ಹೋಮ್ವರ್ಕ್ ಮಾಡಲಿಲ್ಲ, ಇದಕ್ಕೆ ಲೈಟ್ ಹೋಗಿದ್ದು. ಐ ಡಿಡೆಂಟ್ ಡೂ ದಿ ಹೋಮ್ವರ್ಕ್ ಬಿಕಾಸ್ ದೇರ್ ವರ್ ನೋ ಲೈಟ್. ಕಾರಣ ಕೊಡೋದು. ಮತ್ತು ಹೆಂಗೀಗ ಇದಕ್ಕೆ ನಾವೇಂತೀವಿ, ಈ ಕಾರಣ ಕೊಟ್ಟು ನಾವೇನು ಸೆಂಟೆನ್ಸ್ ಮಾಡ್ತೋಲ್ಲ ಆ ಕಾರಣ ಕೊಡೋದಕ್ಕೆ ನಾವು ಆ ಕಾರಣ ಕೊಂಡು ನಾವೇನು ಜಾಯಿಂಟ್ ಮಾಡ್ತೇವೆ ಎರಡೂ ಸೆಂಟೆನ್ಸ್, ಅದಕ್ಕೆ ನಾವು ರೀಸನ್ ಕಂಜಂಕ್ಷನ್ ಡಿನೋಟಿಂಗ್ ರೀಸನ್ ಅಂತ ಕರಿತೇವೆ ನಾವು. ನೋಡಲ್ಲಿ ಐ ಕುಡಂಟ್ ಕಂಪ್ಲೀಟ್ ದ ವರ್ಕ್, ನಂಗೆ ವರ್ಕ್ ಕಂಪ್ಲೀಟ್ ಮಾಡ್ಲಿಕ್ಕಾಗಲಿಲ್ಲ. ಕಾರಣ ಏನಂದ್ರೆ ನಂಗೆ ಆರಾಮಿರಕ್ಕಿಲ್ಲ, ಬಿಕಾಸ್ ಐ ವಾಸ್ ಇಲ್. ಕಾರಣ ಐ ವಾಸ್ ಇಲ್. ನೆಕ್ಸ್ಟ್ ಇದೆ ಆ್ಯಸ್ ಐ ಸಿನ್ಸ್ ಹ್ಯಾಡ್ ಬೀನ್ ಡ್ರೈವಿಂಗ್ ಫಾರ್ 10 hours ಐ ವಾಸ್ ಟಯರ್ಡ್. ಆ್ಯಸು ಕರೆಕ್ಟ್ ಐತಿ, ಸಿನ್ಸು ಕರೆಕ್ಟ್ ಐತಿ. ಓಕೆ. ಸಿನ್ಸನ್ನು ನಾವು ಗೊತ್ತೇನು, ನಾವು ಸಿನ್ಸನ್ನು ನಾವು ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡ್ತೇವೆ. ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರಲಿ, ಫಾಸ್ಟ್ ಪರ್ಫೆಕ್ಟ್ ಆಗಿರಲಿ, ಸಿನ್ಸ್ ನಾವು ಯಾವ ಯೂಸ್ ಮಾಡ್ತೇವೆ, ನಾವು ಜಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಷ್ಟೇ ಯೂಸ್ ಮಾಡ್ತೇವೆ. ಇಲ್ಲಿ ಎರಡೂ ಕರೆಕ್ಟ್ ಐತಿ. ಐ ಹ್ಯಾಡ್ ಬೀನ್ ಡ್ರೈವಿಂಗ್ ಫಾರ್ 10 hours, ನಾವು 10 ತಾಸು ತನಕ ಗಾಡಿ ಓಡ್ಸತ್ತೇನೆ, ನಂಗೆ ಭಾಳ ಟಯರ್ಡ್ ಆಗೈತಿ, ಅದಕ್ಕಾಗಿ ಅದೇ ಕಾರಣದಿಂದ ಟಯರ್ಡ್ ಆಗೀನಿ ಅಂತ ಕೊಟ್ಟಾನಿಗೆ. ಇನ್ನೊಂದೇನ ಬಿಕಾಸ್ ಅಂದ್ರೆ ಏನು, ಕಂಜಂಕ್ಷನ್. ನಾವು ಒಂದು ನೋಡಿದೆವು. ಬಿಕಾಸ್ ಆಫ್ ಅಂದ್ರೆ ಪ್ರಿಪೊಸಿಷನ್, ಡ್ಯೂ ಟು, ಓನಿಂಗ್ ಟು, ಇದು ಪ್ರಿಪೊಸಿಷನ್. ಹೆಂಗೆ ನೋಡಲ್ಲಿ, ಬಿಕಾಸ್ ಐ ವಾಸ್ ಇಲ್ ಫಾರ್ ಸೆವರಲ್ ಮಂತ್ಸ್ ಐ ಲಾಸ್ಟ್ ಮೈ ಜಾಬ್. ನನ್ನ ಭಾಳ ದಿವಸ ತನಕ ಆರಾಮಿರಕ್ಕಿಲ್ಲ, ಅದೇ ಕಾರಣದಿಂದ ನಾನು ಜಾಬ್ ಕಳ್ಕೊಂಡೆ. ಐ ಡಿಸೈಡೆಡ್ ಟು ಟೇಕ್ ಅ ಬ್ರೇಕ್, ನಾವೊಂದು ಬ್ರೇಕ್ ತೊಗೋಬೇಕಂತ ಡಿಸೈಡ್ ಮಾಡಿದ್ದೀನಿ. ಎದಕ್ಕಂದ್ರೆ ಐ ವಾಸ್ ಫೀಲಿಂಗ್ ಟಯರ್ಡ್, ನನಗೆ ಭಾಳ ಟಯರ್ಡ್ ಆಗತೈತಿ ಅದಕ್ಕೆ. ವಿ ವರ್ ಲೇಟ್ ಬಿಕಾಸ್ ಇಟ್ ರೇನಿಡ್. ಬಿಕಾಸ್ ಅಂದರೆ ಕಂಜಂಕ್ಷನ್ನ ಎರಡು ಕಡೆ ಸೆಂಟೆನ್ಸ್, ಬಿಕಾಸ್ ಅಂದರೆ ಕಂಜಂಕ್ಷನ್ನ ಎರಡು ಕಡೆ ಸೆಂಟೆನ್ಸ್, ಬಿಕಾಸ್ ಅಂದರೆ ಕಂಜಂಕ್ಷನ್ನ ಎರಡು ಕಡೆ ಸೆಂಟೆನ್ಸ್. ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್, ಮ್ಯಾಚ್ ಕ್ಯಾನ್ಸಲ್ ಆಗಂತ. ಡ್ಯೂ ಟು, ಬಿಕಾಸ್ ಆಫ್ ಬ್ಯಾಡ್ ವೆದರ್. ಇಲ್ಲಿ ಕಂಜಂಕ್ಷನ್ ಬರೋಂಗಿಲ್ಲ, ಯಾಕಂದರೆ ಬ್ಯಾಡ್ ವೆದರ್ ಏನ, ಒಂದು ವೆದರ್ ಅನ್ನೋದೇನು ಒಂದು ನೌನ್, ಅದನ್ನು ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್. ಸೊ ಬ್ಯಾಡ್ ವೆದರ್. ದ ಮ್ಯಾಚ್ ವಾಸ್ ಕ್ಯಾನ್ಸಲ್ಡ್ ಡ್ಯೂ ಟು, ಬಿಕಾಸ್ ಆಫ್. ಇಲ್ಲಿ ಡ್ಯೂ ಟುನು ಕರೆಕ್ಟ್ ಐತಿ, ಬಿಕಾಸ್ ಆಫ್ ಕರೆಕ್ಟ್ ಐತಿ, ಎರಡು ಕರೆಕ್ಟ್ ಅದಾವು. बॉल आपका कर्री बॉल है हाँ वो चाहिए, देखता हूँ उसमें कैसा होता है. ये दो है सर, रेड डेक और हाँ रेड का ही चाहिए. हाँ चलता ले लो सर. इधर है. हाँ वो भी ले लो सर. नीचे एक है सर, दो है सर. ये हाँ वो भी है सर. हाँ सर, मैं राइस बनाता हूँ सर बाद में आके. मैं राइस बनाता हूँ सर अभी आके. उसमें कुछ नहीं, राइस डालने वाटर डालने. ಈಗ ಬಿಕಾಸ್ ಆಫ್ ಡ್ಯೂ ಟು ಓನಿಂಗ್ ಟು ಆಯಿತಾ. ನೆಕ್ಸ್ಟ್ ಇಲ್ಲೇ ಬಿಕಾಸ್ ಐ ವಾಸ್ ಹಿಲ್ ಫಾರ್, ಇದೆಲ್ಲ ನಾವು ಮಾಡಿದ್ದು. ನೆಕ್ಸ್ಟ್ ಬರೋದು ಕಂಜಂಕ್ಷನ್ ಡಿನೋಟಿಂಗ್ ಪರ್ಪಸ್, ಸೊ ದ್ಯಾಟ್, ಇನ್ ಆರ್ಡರ್ ಟು,
ಸೊ ದ್ಯಾಟ್ ಏನಂತೈತಿ ಪರ್ಪಸ್ ಎಲ್ಲಿ ಕೊಡ್ತೈತೆ ಅದು. ಸೊ ದ್ಯಾಟ್ ಅಂದ್ರೇನು ಪರ್ಪಸ್. ಎದಕ್ಕೆ ಪರ್ಪಸ್. ಇನ್ ಆರ್ಡರ್ ಟು, ಸೊ ಆ್ಯಸ್ ಟು, ಇದು ಪ್ರಿಪೋಸಿಷನ್. ಸೊ ಇದು ಕಂಜಂಕ್ಷನ್. ನೋಡ್ರಿ ಇಲ್ಲಿ ಹಿಂಗೆಲ್ಲರ ಅರ್ಥ ಆಗಿಲ್ಲ. ಏನು ಮಾಡೋದು, ಎಕ್ಸಾಂಪಲ್ ಕೊಟ್ಟು ಮಾಡೋದು, ಅವಾಗ ಅರ್ಥ ಆಕೈತಿ. ಈ ವರ್ಕ್ಡ್ ಹಾರ್ಡ್ ಸೊ ಹಿ ಸಕ್ಸೀಡೆಡ್. ಈ ವರ್ಕ್ಡ್ ಹಾರ್ಡ್ ಅವ್ನು ಭಾಳ ಜೋರು ಕೆಲಸ ಮಾಡಿದಂತ. ಈ ಸಕ್ಸೀಡೆಡ್ ಅದಕ್ಕೆ ಅವಂಗೆ ಯಶಸ್ಸು ಸಿಕ್ಕೈತಿ. ಅದಕ್ಕಾಗಿ ಸೊ ಅಂದ್ರೆ ಏನಿದೆ, ಇಟ್ ಡಿನೋಟ್ಸ್ ರಿಸಲ್ಟ್ ಆದೈತದ. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಅವಂಗೆ ಈ ರಿಸಲ್ಟ್ ಸಿಕ್ಕಿತು. ಸೊ ಅವಂಗೆ ಯಶಸ್ಸು ಸಿಕ್ಕಿತು. ಸೊ ಹಿ ಸಕ್ಸೀಡೆಡ್. ಈ ವೆಂಟ್ ಟು ದ ಡಾಕ್ಟರ್. ಅವ ಡಾಕ್ಟರ್ ಕೊಡೋದಂತ. ಹ್ಯಾವ್ ಎ ಮೆಡಿಕಲ್ ಚೆಕಪ್ಗೋಸ್ಕರ. ಇಲ್ಲಿ ಒಂದು ಪರ್ಪಸ್ ಇರತ್ತವ. ನಾವಿಲ್ಲಿ ಇದಕ್ಕೋಸ್ಕರ ಓದಪ್ಪ ಅವ. ಎದಕ್ಕೋಸ್ಕರ ಅಂದರೆ ಮೆಡಿಕಲ್ ಚೆಕಪ್ಗೋಸ್ಕರ. ಸೊ ಇನ್ ಆರ್ಡರ್ ಟು ಹ್ಯಾವ್ ಮೆಡಿಕಲ್ ಚೆಕಪ್. ಇನ್ ಆರ್ಡರ್ ಟು ಮುಂದೆ ನಮ್ಗೆ ಮೆಡಿಕಲ್ ಚೆಕಪ್ ಬಂದೈತಿ. ಇದೊಂದು ಒಬ್ಜೆಕ್ಟ. ಸೊ ಇದು ಪ್ರಿಪೋಸಿಷನ್ ಆಯಿತಾ. ಈ ವೆಂಟ್ ಟು ದ ಡಾಕ್ಟರ್ ಸೊ ದ್ಯಾಟ್ ಹಿ ವುಡ್ ಹ್ಯಾವ್ ಮೆಡಿಕಲ್ ಚೆಕಪ್. ಇಲ್ಲಿ ಹಿ ವುಡ್ ಹ್ಯಾವ್ ಮೆಡಿಕಲ್ ಚೆಕಪ್ ಒಂದು ಸೆಂಟೆನ್ಸ, ಈ ವೆಂಟ್ ಟು ದ ಡಾಕ್ಟರ್ ಒಂದು ಸೆಂಟೆನ್ಸ. ಸೊ ನಡಕ್ಕೆ ಏನೈತಿಲ್ಲ ಸೊ ದ್ಯಾಟ್ ಇದೊಂದು ಪರ್ಪಸ್. ಸೊ ಈ ವೆಂಟ್ ಟು ದ ಡಾಕ್ಟರ್ ಎದಕ್ಕೆ ಓದಪ್ಪ ಅವ, ಎದಕ್ಕೋಸ್ಕರ ಓದಂದ್ರೆ ಮೆಡಿಕಲ್ ಚೆಕಪ್ಗೋಸ್ಕರ. ಸೊ ಪರ್ಪಸ್ ಆಯಿತಾ. ಈ ಎಂಕರೇಜ್ಡ್ ಮೀ ಸೊ ದ್ಯಾಟ್ ಐ ಮೈಟ್ ನಾಟ್ ಲೂಸ್ ಹಾರ್ಟ್. ಅವ ನಂಗೆ ಎಂಕರೇಜ್ ಮಾಡಿದಂಥ ಇದಕ್ಕೋಸ್ಕರ ನನ್ನ ಒಂದು ಹಾರ್ಟ್ ಲೂಸ್ ಆಗಬಾರ್ದು ಅಂತ. ಓಕೆ, ಇಲ್ಲೊಂದು ಪರ್ಪಸ್ ಇದ್ದಾಗ ನಾವು ಸೊ ದ್ಯಾಟ್ ಇನ್ ಆರ್ಡರ್ ಟು ಅನ್ನು ಯೂಸ್ ಮಾಡ್ತೇವೆ ನಾವು. ಮತ್ತು ಪ್ರಿಪೋಸಿಷನ್ ಇನ್ ಪರ್ಪಸನ್ನು ಆ್ಯಸ್ ಅ ಪ್ರಿಪೋಸಿಷನ್ ಆಗಿ ಹೇಳುವಾಗ ಇನ್ ಆರ್ಡರ್ ಟು, ಸೊ ಆ್ಯಸ್ ಟು ಅನ್ನು ಯೂಸ್ ಮಾಡ್ತೇವೆ ನಾವು. ಆಯಿತಾ. ನೆಕ್ಸ್ಟ್ ಬರೋದು ಕಂಜಂಕ್ಷನ್ ಡಿನೋಟಿಂಗ್ ಕಂಡೀಷನ್ ನಾವು ನೋಡಿದ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಕಂಡೀಷನ್ ಸೆಂಟೆನ್ಸಸ್ ನೋಡಿದ ಆಲ್ರೆಡಿ ನಾವಿಲ್ಲಿ ಏನು ಬರ್ತಾವೆ ಸೆಂಟೆನ್ಸ್ನಾಗ. ಅನ್ಲೆಸ್ ಅಂದರೆ ಹೊರತು, ಈಫ್ ಅಂದರೆ ಒಂದು ವೇಳೆ, ಹಿಂಗಾದ್ರೆ ಹಂಗಾಯಿತು, ಲೆಸ್ಟ್ ಅಂದರೆ ಆಗದಂತೆ, ಅದರ್ವೈಸ್ ಅಂದರೆ ಇಲ್ಲದಿದ್ದರೆ, ಎಲ್ಸ್ ಅಂದರೆ ಬೇರೆ, ಪ್ರೊವೈಡ್ ಅಂದರೆ ಷರತ್ತಿನ ಮೇಲೆ, ಆಗಾದ ಪಕ್ಷದಲ್ಲಿ, ಇನ್ ಕೇಸ್ ಸಂದರ್ಭದಲ್ಲಿ, ಸಪೋಸಿಂಗ್ ಊಹಿಸಿಕೊಳ್ಳುವುದು, ಓನ್ಲಿ ಇಫ್ ಒಂದು ವೇಳೆ ಮಾತ್ರ. ಓಕೆ, ನೆಕ್ಸ್ಟ್ ಹೊಡಿಲ್ಲ. ನೆಕ್ಸ್ಟ್ ಐತಿ ಓನ್ಲಿ ಇಫ್ ಒಂದು ವೇಳೆ ಮಾತ್ರ. ಎಕ್ಸಾಂಪಲ್, ಇನ್ ಕೇಸ್ ಅಂದರೆ ಏನು ಕೊಟ್ಟನಲ್ಲಿ ಅವ ಕನ್ನಡದಾಗ ಸಂದರ್ಭದಲ್ಲಿ. ಇನ್ ಕೇಸ್ ಇಟ್ ರೇನ್ಸ್ ಐ ವಿಲ್ ಟೇಕ್ ಎನ್ ಅಂಬ್ರೆಲಾ. ಮಳೆ ಆದ ಸಂದರ್ಭದಲ್ಲಿ ನಾವೊಂದು ಅಂಬ್ರೆಲಾ ತೊಗೋತೀನಿ. ಯು ಆರ್ ಲೇಟ್ ಐ ವಿಲ್ ಡೂ ದ ವರ್ಕ್. ಯು ಆರ್ ಲೇಟ್, ನೀ ಲೇಟ್ ಅದಿ, ನಾ ವರ್ಕ್ ಮಾಡ್ತೀನಿ. ಊಹಿಸಿಕೊಳ್ಳುವುದು, ನೀ ಲೇಟಾಗಿ ಬಂದ್ರೆ ನಾನಿಂದ ವರ್ಕ್ ಮಾಡ್ತೀನಿ. ಈ ರೀತಿ. ಇಫ್ ಸಪೋಸ್ ಮಾಡ್ಕೊ ನೀ ಲೇಟ್ ಆದಿ, ನಾನಿನ್ನ ಕೆಲಸ ಮಾಡ್ತೀನಿ. ಸಪೋಸ್ ಮಾಡಂತಾರಲ್ಲ, ಹೂವೇ ಮಾಡ್ಕೊ, ಹಿಂಗಾದ್ರೆ ಹೆಂಗೆ ಆಕೈತಿ ಅಂತ. ಈ ವಿಲ್ ಸಕ್ಸೀಡ್, ಅವ ಪಕ್ಕ ಅವ ಸಕ್ಸಸ್ ತೊಗೋತಾನ. ಪ್ರೊವೈಡೆಡ್, ಯಾವ ಷರತ್ತಿನ ಮೇಲೆ ಅವ ಕೆಲಸವನ್ನು ಕಟ್ಟುನಿಟ್ಟಿನಿಂದ ಮಾಡಿದ್ರೆ. ವಾಕ್ ಪ್ರಾಪರ್ಲಿ ಲೆಸ್ಟ್ ಯು ಶುಡ್ ಫಾಲ್. ಬರೋಬ್ಬರ ನಡಿಬೇಕು, ಇಲ್ಲ ಅಂದರೆ ನೀ ಬಿಡ್ತಿ ಹಿಂಗೆ. ನೆಕ್ಸ್ಟ್ ಇಲ್ಲಿ ಅನ್ಲೇಸ ಮತ್ತು ಅಂಟಿಲ್ಲ. ಅನ್ಲೇಸ್ ಏನೈತಿಲ್ಲ ಇದನ್ನು ನಾವು ಕಂಜಂಕ್ಷನ್ ಗತಿ ಯೂಸ್ ಮಾಡ್ತೇವೆ. ಮತ್ತು ಅಂಟಿಲ್ ಏನೈತಿಲ್ಲ ಕಂಜಂಕ್ಷನ್ ಆ್ಯಸ್ ವೆಲ್ ಆಸ್ ಪ್ರಿಪೋಸಿಷನ್ ಎರಡು ಯೂಸ್ ಮಾಡ್ತೇವೆ ನಾವು. ಒನ್ ಇದೀಗ ನೆಗೆಟಿವ್ ವರ್ಡ್ಸ್. ಸೊ ನೋ ಯೂಸ್ ಆಫ್ ನಾಟ್ ವಿತ್ ಅಂಟಿಲ್ ಅನ್ಲೆಸ್. ಅನ್ಲೆಸ ಅಂಟಿಲ್ಲ ಎರಡು ನೆಗೆಟಿವ್ ವರ್ಡ್ಸ್ ಅಂತ.
ಅದ್ರ ಜೊತೆ ಮತ್ತು ನಾವು ಎಕ್ಸ್ಟ್ರಾ ನಾಟ್ ಹಚ್ಚಕ್ಕೆ ಹೋಗಂಗಿಲ್ಲ. ಹೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇಲ್ಲಿ ಅನ್ಲೆಸ್ ಕಂಡೀಷನ್ ಇರ್ತೈತಿ. ಆಲ್ರೆಡಿ ನಾವು ಮ್ಯಾಮ್ ನೋಡಿದ್ದೇವೆ ಇಲ್ಲಿ ಅನ್ಲೆಸ್ ಕಂಡೀಷನ್ ಸೆಂಟೆನ್ಸ್ ಅದ. ಮತ್ತು ಒಂದು ಸಲ ಅಂಟಿಲಿನ ಟೈಮ್ ಇರ್ತೈತಿ ನೋಡಿದೆ. ಐ ವಿಲ್ ವೇಟ್ ಅಂಟಿಲ್ ಮಂಡೇ ತನ ಟೈಮ್ ಬೇಕಾಯ್ತು ನಮ್ಗೆ. ಮತ್ತು ಇಲ್ಲಿ ಕಂಜಕ್ಷನ್ ಆಗಿ ವರ್ಕ್ ಮಾಡ್ಬೋದು, ಪ್ರಿಪೋಸಿಷನ್ ವರ್ಕ್ ಮಾಡೋದು. ಇಲ್ಲಿ ಆ್ಯಸ್ ಅ ಅಂಟಿಲ್ ಪ್ರಿಪೋಸಿಷನ್ ವರೆಗೆ ವರ್ಕ್ ಮಾಡ್ತೈತಿ. ಐ ವಿಲ್ ವೇಟ್ ಅನ್ಲೆಸ್ ಮಂಡೇ ಇಲ್ಲ, ಅನ್ಲೆಸ್ ಬರೋಂಗಿಲ್ಲ. ಅನ್ಲೆಸ್ ಇದು ಬರೋಂಗಿಲ್ಲ, ಅನ್ಲೆಸ್ ಕಂಜಂಕ್ಷನ್. ಸೊ ಕಂಜಂಕ್ಷನಲ್ಲಿ ತೊಗೊಳಂಗಿಲ್ಲ. ಇಲ್ಲಿ ತೊಗೊಂಡ್ರೆ ಇಲ್ಲಿ ಪ್ರಿಪೋಸಿಷನ್ ತೊಟ್ಟೆ ತೊಗೋಬೇಕು. ಸೊ ಐ ವಿಲ್ ವೇಟ್ ಅಂಟಿಲ್ ಮಂಡೇ ಆಯಿತಾ. ನೆಕ್ಸ್ಟ್ ಇದೆ ಐ ವಿಲ್ ವೇಟ್ ಅಂಟಿಲ್ ಹೀ ಕಮ್ಸ್. ಅವ ಬರೋತನ ನಾನು ವೇಟ್ ಮಾಡ್ತೀನಿ ಅಂತ ಕೊಟ್ಟಾರೆ. ಐ ವಿಲ್ ವೇಟ್ ಅಂಟಿಲ್ ಹೀ ಕಮ್ಸ್. ಇದು ಅನ್ಲೆಸ್ ಅಂಟಿಲ ಸ್ವಲ್ಪ ಟಫ್ ಐತಿ ಇದು ಚಾಪ್ಟರ್. ಮತ್ತು ಇಲ್ಲಿ ಏನು ಬರ್ತಾನಲ್ಲ ಈ ಥರ ಈಸಿ ಅಷ್ಟೇ ಹೇಳ್ತಾನೆ. ಹಿಂಗೆ ನಾವು ಏನು ಹೇಳ್ತೀನಿ ನೋಡಿ, ಅಂಟಿಲ್ ಅಂದರೆ ಯಾವಾಗ ನಾವು ಕಂಜಂಕ್ಷನಾಗಿ ಯೂಸ್ ಮಾಡ್ತೀವಿ ಮತ್ತು ಪ್ರಿಪೋಸಿಷನ್ ಯೂಸ್ ಮಾಡ್ತೇವೆ ನಾವು. ಇದು ಮತ್ತು ಟೈಮ್ ಹೇಳ್ತೈತಿ. ಇದು ಅನ್ಲೆಸ್ ಕಂಡೀಷನ್ ಐತಿ, ಕಂಡೀಷನ್ ಹಂಗಾದ್ರೆ ಹಂಗಾಗಬೇಕಂತ. ಇದು ಒಂದೇದು ಬಿಡಲಿ. ಅನ್ಲೆಸ್ ಯು ವರ್ಕ್ ಯು ವಿಲ್ ನಾಟ್ ಸಕ್ಸೀಡ್. ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ನಿಂಗೆ ಸಕ್ಸಸ್ ಸಿಗಂಗಿಲ್ಲ. ನೆಕ್ಸ್ಟ್ ಇಲ್ಲ ಐ ವೋಂಟ್ ಗೆಟ್ ಅ ಬರ್ತ್ಡೇ ಪ್ರೆಸೆಂಟ್ ಫ್ರಮ್ ಜಿ ಅಂಟಿಲ್ ಐ ಇನ್ವೈಟ್ ಹಿಮ್ ಟು ಮೈ ಪಾರ್ಟಿ. ನನ್ನ ಪಾರ್ಟಿಗೆ ಇನ್ವೈಟ್ ಮಾಡಲಿಲ್ಲ ಅಂದ್ರೆ ನಾ ಅವನ ಕಡೆಯಿಂದ ಬರ್ತ್ಡೇ ಗಿಫ್ಟ್ ಪ್ರೆಸೆಂಟ್ ತೋರಂಗಿಲ್ಲ. ನೆಕ್ಸ್ಟ್ ಇಲ್ಲ ಇಲ್ಲಿ ಟೈಮ್ ಹೇಳೋದೈತಿ. ಇಲ್ಲಿ ಶಿ ಈಸ್ ನಾಟ್ ಅಲೌಡ್ ಟು ಗೆಟ್ ಹರ್ ಇಯರ್ಸ್ ಪೀರ್ಸ್ಡ್ ಅಂಟಿಲ್ ಶಿ ಈಸ್ 13 years old. ಟೈಮ್ ಆಕೆ 13 ವರ್ಷ ಆಗೋತನ ಆಕೆಗೆ ಇಯರಿಂಗ್ಸ್ ಬರೋಂಗಿಲ್ಲ ಈ ರೀತಿ. ಓಕೆ. ಮತ್ತಿಲ್ಲಿ ನೀ ಎಲ್ಲಿ ತನಕ ಕೆಲಸ ಮಾಡೋಂಗಿಲ್ಲ ಅಲ್ಲಿ ತನಕ ಅವಾಗ ಅನ್ಲೆಸ್ ಯೂಸ್ ಮಾಡೋದು. ಅಂದರೆ ಅನ್ಲೆಸ್ ಇಂಟಿಲಾಗಿ ಯೂಸ್ ಮಾಡ್ತೇವೆ ನಾವು. ಹಿಂಗೆ ಇಲ್ಲಿ ತನ ಇನ್ನು ಹಿಂಗೆ ಮಾಡಲಿಲ್ಲ ಅಂದ್ರೆ ಹಿಂಗೆ. ನೆಕ್ಸ್ಟ್ ನೋಡ್ರಿ ನೀವು ಈಸ್ ಗೋಯಿಂಗ್ ಟು ವರ್ಕ್ ಆನ್ ದ ಕಾರ್ ಅನ್ಲೆಸ್ ಇಟ್ ರನ್ಸ್ ಪ್ರಾಪರ್ಲಿ. ಈಸ್ ಗೋಯಿಂಗ್ ಟು ವರ್ಕ್ ಆನ್ ದ ಕಾರ್. ಕಾರ್ದಾಗ ವರ್ಕ್ ಮಾಡ್ತಾನಂತ. ಅದು ಬರೋಬ್ಬರ ಮಳೆ ಆಗೋತನ ಅವ ಕಾರ್ದಾಗ ವರ್ಕ್ ಮಾಡ್ತಾನಂತ. ಸೊ ಅನ್ಲೆಸ್ ಅಂದ್ರೇನು ಅಳಿತನ. ಬರೋಬ್ಬರ ಮಳೆ ಆಗೋತನ ಇಟ್ ರನ್ಸ್ ಪ್ರಾಪರ್ಲಿ. ಈಸ್ ಗೋಯಿಂಗ್ ಟು ವರ್ಕ್ ಆನ್ ದ ಕಾರ್ ಅನ್ಲೆಸ್ ಇಟ್ ರನ್ಸ್ ಪ್ರಾಪರ್ಲಿ. ಅದು ಸ್ಟಾರ್ಟ್ ಅದು ಸರಿಯಾಗಿ ಓಡೋ ತನ ಅವ ಕಾರ್ದಾಗ ಕೆಲಸ ಮಾಡ್ದ ಅಂತ ಬರ್ದಾರೆ ಇಲ್ಲಿ. ಓಕೆ. ನೆಕ್ಸ್ಟ್ ಏನೈತಿ ಇಫ್ ಈ ಡಸಂಟ್ ವರ್ಕ್ ಈ ವಿಲ್ ನಾಟ್ ಸಕ್ಸೀಡ್. ಇದು ಕರೆಕ್ಟ್ ಐತಿ. ಅನ್ಲೆಸ್ ಇಫ್ ಈ ವರ್ಕ್ಸ್ ಈ ವಿಲ್ ನಾಟ್ ಸಕ್ಸೀಡ್. ಇಫ್ ಇಟ್ ಡಸಂಟ್ ವರ್ಕ್ ಈ ವಿಲ್ ನಾಟ್ ಸಕ್ಸೀಡ್. ಈಫ್ ಮುಂದೆ ನಾವು ನಾಟ್ ಹಚ್ಬೋದು ನಾವು. ಕರೆಕ್ಟ್ ಐತಿ. ಅವ ಇಫ್ ಈ ಡಸಂಟ್ ವರ್ಕ್ ಅವ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ನಿಗೆ ಸಕ್ಸಸ್ ಸಿಗಂಗಿಲ್ಲ. ಇಲ್ಲಿ ಅನ್ಲೆಸ್ ಹಿ ವರ್ಕ್ಸ್ ಅವ ಕೆಲಸ ಮಾಡೋತನ ಅನ್ಲೆಸ್ ಹಿ ವರ್ಕ್ಸ್ ಅವ ಈ ವಿಲ್ ನಾಟ್ ಸಕ್ಸೀಡ್. ಅವ್ನಿಗೆ ಯಶಸ್ಸು ಸಿಗಂಗಿಲ್ಲ. ಅವ್ನ ಕೆಲಸ ಅನ್ಲೆಸ್ ಈ ವರ್ಕ್ಸ್ ಕೆಲಸ ಮಾಡೋತನ ಅವನಿಗೆ ಯಶಸ್ಸು ಸಿಗಂಗಿಲ್ಲ. ಹಿಂಗದ ದೊಡ್ಡ ಟಫ್ ಇದು ಬಿಡಪ್ಪ ಕನ್ನಡ ಚಾಪ್ಟರ್ ಅದ. ನೆಕ್ಸ್ಟ್ ಬಿಟ್ಟ ನೀವು ಇಫ್ ಈ ವರ್ಕ್ಸ್ ಈ ವಿಲ್ ಸಕ್ಸೀಡ್. ಅವ ಕೆಲಸ ಮಾಡಿದ್ರೆ ಅವಂಗೆ ಯಶಸ್ಸು ಸಿಗತ್ತ ಅಂತ. ನೆಕ್ಸ್ಟ್ ಇಲ್ಲಿ ಪ್ರೊವೈಡೆಡ್ ಅಂದ್ರೆ ಏನು? ಷರತ್ತಿನ ಮೇಲೆ. ಈ ವಿಲ್ ಸಕ್ಸೀಡ್ ಯಾವ ಷರತ್ತಿನ ಮೇಲೆ ಅವ ಕೆಲಸ ಮಾಡಿದ್ದ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಾರು? ಐ ಡೋಂಟ್ ನೋ ವೆದರ್ ಹಿ ವಿಲ್ ಕಮ್ ಇಫ್ ಹಿ ವಿಲ್ ಕಮ್. ಇಫ್ ಆರ್ ಜೊತೆ ಬರಲ್ಲ. ಸೊ ಇದೆರಡು ಟಫ್ ಆಗಿಬಿಡೋಣ.
ಇಲ್ಲಿ ನಮಗೆ ಗೊತ್ತ ದೋಸ್ತ ಅಂಟಿಲ ಮತ್ತು ಅನ್ಲೆಸ್. ಅಂಟಿಲ್ ಅಂದ್ರೆ ಇಷ್ಟು ವರ್ಷ ಆಗೋತನ, ಇಷ್ಟು ಟೈಮ್ ಆಗೋತನ, ಈ ದಿವ್ಸ ಬರೋತನ, ಅಲ್ಲಿ ತನಕ ಬರೋಬ್ಬರೊಂದು ಟೈಮ್ ಇರ್ಬೇಕು ನಾವು. ಇದು ಆಗಂಗಿಲ್ಲ. ಹೆಂಗೆ ಐ ವಿಲ್ ವೇಟ್ ಅಂಟಿಲ್ ಮಂಡೇ ತನಕ ನಾನು ವೇಟ್ ಮಾಡ್ತೀನಿ. ಆಕಿ 13 ವರ್ಷ ಆಗೋತನ, ಈ ರೀತಿ 13 ವರ್ಷ ಆಗೋತನ ನಾವು ಅದು ಇಯರಿಂಗ್ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಅನ್ಲೆಸ್ ಹೆಂಗೆ ಯೂಸ್ ಮಾಡ್ತೇವೆ ನಾವು, ಅನ್ಲೆಸ್ ಹೆಂಗೆ ಯೂಸ್ ಮಾಡ್ತೇವೆ ಅಂದ್ರೆ ಆ ಕೆಲಸ ಆಗೋತನ ಹಿಂಗೆ ಈ ರೀತಿ. ಓಕೆ, ಎಕ್ಸಾಂಪಲ್ ಅಂದ್ರೆ ಅವ ಬರೋತನ ನಾನು ವೇಟ್ ಮಾಡ್ತೀನಿ, ಮತ್ತು ಕಾರ್ ಬರೋಬ್ಬರ ವರ್ಕ್ ಆಗೋತನ ನಾನು ಕಾರ್ನಾಗ ಕೆಲಸ ಮಾಡ್ತೀನಿ, ಅಲ್ಲಿ ಅದು ಆಗೋತನ ನಾನು ಇದನ್ನು ಮಾಡ್ತೀನಿ. ಅದೊಂದು ಬರೋಬ್ಬರನೇ ಟೈಮ್ ಹೇಳತ್ತಿ ಅಂದರೆ ಅಲ್ಲಿ ಅಂಟಿಲ್ ಯೂಸ್ ಮಾಡೋದು. ಆಯಿತಾ. ನೆಕ್ಸ್ಟ್ ನೋಟ್ ದ್ಯಾಟ್ ಸರ್ಟೆಂಟಿ ಶ್ಯೂರಿಟಿ. ಇಲ್ಲಿ ದ್ಯಾಟ್ ಅಂದ್ರೆ ಪಕ್ಕ ಹೇಳೋದು ನಾವು. ಐ ನೋ ದ್ಯಾಟ್ ಹಿ ವಿಲ್ ನಾಟ್ ಕಮ್. ನನಗೆ ಗೊತ್ತೈತಿ ಅವ ಬರೋದಿಲ್ಲ ಅಂತ. ಐ ನೋ ದ್ಯಾಟ್ ಹಿ ವಿಲ್ ನಾಟ್ ಕಮ್, ಪಕ್ಕ ಹೇಳೋದಿಲ್ಲ ಶ್ಯೂರಿಟಿಯಾಗಿ. ಸೊ ದ್ಯಾಟ್ ಅನ್ನೋದು ಇಲ್ಲಿ ಆ್ಯಸ್ ಎ ಆಡ್ವರ್ಬ್ ವರ್ಕ್ ಆಗತೈತಿ. ಎರಡು ಸೆಂಟೆನ್ಸನ್ನು ಇಲ್ಲಿ ಜಾಯಿಂಟ್ ಮಾಡ್ತೈತಿ. ಯಾವುದು? ಆಡ್ವರ್ಬ್. ಐ ಹ್ಯಾವ್ ಅ ಫ್ಯೂ ಡೌಟ್ಸ್ ದ್ಯಾಟ್ ಹಿ ವಿಲ್ ಕಮ್. ಸೊ ಇಲ್ಲಿ ವೆದರ್ ಅನ್ನೋದು ಆಲ್ರೆಡಿ ನೆಗೆಟಿವ್ ಐತಿ, ಮತ್ತೆ ಯಾಕೆ ನಾವು ಫ್ಯೂಚರಲ್ಲಿ? ಸೊ ಜಸ್ಟ್ ಇವತ್ತಲ್ಲಿ ಅಲ್ಲಿ ದ್ಯಾಟ್ ಬರ್ತದೆ. ಐ ಹ್ಯಾವ್ ಫ್ಯೂ ಡೌಟ್ಸ್, ನಂಗೆ ಸ್ವಲ್ಪ ಇಲ್ಲಿ ಖರೆ ನಂಗೆ ಏನೂ ಡೌಟ್ ಇಲ್ಲ ಅವ ಬರ್ತಾನಂತ. ಐ ಹ್ಯಾವ್ ಫ್ಯೂ ಡೌಟ್ಸ್, ಇಲ್ಲಿ ಡೌಟ್ಸ್ ಅದಾವು. ದ್ಯಾಟ್ ಹಿ ವಿಲ್ ಕಮ್, ಇದೇ ಇರ್ತೈತಿ ಸರ್ಟನಿಟಿ, ಶ್ಯೂರಿಟಿ ಇರ್ತೈತಿ. ಯಾವುದು? ದ್ಯಾಟ್. ನೆಕ್ಸ್ಟ್ ಇಲ್ಲಿ ನೋಟ್ ಎಲ್ಲ ಈಸಿ ಐತೆ ನಮಗೆ. ನಮ್ಮ ಬಿಟ್ವೀನ್ ಮುಂದೆ ಹ್ಯಾಂಡ್ ಬರ್ತದೆ, ಬೋತ್ ಮುಂದೆ ಹ್ಯಾಂಡ್ ಬರ್ತದೆ. ಬೋತ್ ಇಲ್ಲಿ ಬಿಟ್ವೀನ್ ಇಲ್ಲಿ ಬೋತ್ ಆಗ್ಬೇಕೇನಿದೆ ತಪ್ಪು ಅದನ್ನು. ಓಕೆ, ಬೋತ್ ದ ರಿಚ್ ಆ್ಯಂಡ್ ದ ಪುವರ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಅ ಗ್ರೇಟ್ ಮೆನಿ ವೈಸಸ್. ಬೋತ್ ದ ರಿಚ್ ಆ್ಯಂಡ್ ದ ಪುವರ್. ನೋಡೋರಲ್ಲ, ಕಂಜಂಕ್ಷನ್ನ ಒಂದು ಸಲ ಮುಗಿಸೋಣ. ಪ್ರಾಕ್ಟೀಸ್ ಮಾಡು ಬಂತು ಅನ್ಕೋ, ಅವಾಗ ಇನ್ನೂ ಸ್ವಲ್ಪ ಮಸ್ತ್ ಮಾಡು. ಯಾಕಂದ್ರೆ ಒಂದೇ ಸಲ ಓದಿದ ಅರ್ಥ ಆಗಿಲ್ಲ. ಸೊ ಒಂದು ಸಲ ಓದಿದ ಅರ್ಥ ಅದು ನಾವು ಸೀಜೆ ಕ್ಲಿಯರ್ ಮಾಡ್ತೀವಿ. ಕರೆಕ್ಟ್ ಐತಿ. ಸೊ ಏನು ಜಸ್ಟ್ ಒಂದು ಸಲ ಓದೋದು, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಅರ್ಥ ಆಯಿತು ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳೋದು. ಓಕೆ, ಹಿಂಗೆ ಮಾಡೋದು. ನೋಡಿಲ್ಲ, ಬೋತ್ ದ ರಿಚ್ ಆ್ಯಂಡ್ ದ ಪುವರ್, ಬೋತ್ ನಡಕ ಹ್ಯಾಂಡ್ ಬಂದೈತಿ. ಕರೆಕ್ಟ್ ಐತಿ. ಫಾರ್ ದಿಸ್ ಜಾಬ್ ಯು ವಿಲ್ ನೀಡ್ ಅ ನಾಲೆಡ್ಜ್ ಆಫ್ ಬೋತ್ ಇಂಗ್ಲೀಷ್ ಆ್ಯಂಡ್ ಚೈನೀಸ್. ಬೋತ್ ಹ್ಯಾಂಡ್, ಬೋತ್ ಪರ್ಸನಾಲಿಟಿ ಆ್ಯಂಡ್ ಎಕ್ಸ್ಟರ್ನಲ್ ಲುಕ್ಕಿಂಗ್ ವೇರಿ ಗ್ರೇಟ್ಲಿ ಬಿಟ್ವೀನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಬೋತ್ ಹ್ಯಾಂಡ್ ಕಡೆ ಬಂದೈತಿ. ನೆಕ್ಸ್ಟ್ ನೋಡಿ, ಲೆಸ್ಟ್ ಅಂದ್ರೆ ಏನು? ಅದರ್ವೈಸ್ ಎಲ್ಸ. ಲೆಸ್ಟ್ ಯಾವತ್ತು ಮಾಡಲ್ ವರ್ಬ ಶುಡ್ಡನ್ನು ತಗೋತೈತಿ. ಅದು ಆಲ್ರೆಡಿ ನಮ್ಗೆ ಗೊತ್ತೈತಿ. ಟೆನ್ಸ್ ಆಗೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ನೆಗೆಟಿವ್ ವರ್ಡ್. ಸೊ ಲೆಸ್ಟ್ ಜೊತೆ ನಾವು ನಾಟ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ವರ್ಕ್ ಹಾರ್ಡ್ ಲೆಸ್ಟ್ ಯು ಶುಡ್ ಫೇಲ್ ಇನ್ ದ ಎಕ್ಸಾಮಿನೇಷನ್. ಲೆಸ್ಟ್ ಜೊತೆ ಶುಡ್ ಬಂದೈತಿ, ಎಲ್ಲೂ ನಾಟ್ ಬಂದಿಲ್ಲ. ವರ್ಕ್ ಹಾರ್ಡ್ ಲೆಸ್ಟ್ ಯು ಶುಡ್ ಫೇಲ್ ನಾಟ್ ಇನ್ ದ ಎಕ್ಸಾಮಿನೇಷನ್ ತಪ್ಪು. ಜಸ್ಟ್ ಇಲ್ಲಿ ವರ್ಕ್ ಹಾರ್ಡ್ ಲೆಸ್ಟ್ ಯು ಶುಡ್ ಫೇಲ್, ನಾಟ್ ಬರೋಂಗಿಲ್ಲ. ಯಾಕಂದರೆ ಆಲ್ರೆಡಿ ಲೆಸ್ಟ್ ನೆಗೆಟಿವ್ದಾಗ ಐತಿ. ವರ್ಕ್ ಪ್ರಾಪರ್ಲಿ ಲೆಸ್ಟ್ ಯು ಶುಡ್ ಫೇಲ್, ಇದು ಕರೆಕ್ಟ್ ಐತಿ. ಮತ್ತು ವಾಕ್ ಪ್ರಾಪರ್ಲಿ ಅದರ್ವೈಸ್ ಯು ವಿಲ್ ಫೇಲ್, ಅದು ಕೂಡ ಕರೆಕ್ಟ್ ಐತಿ. ದೋ ಮತ್ತು ಆಲ್ದೋ ಎತ್ತಿರಡಕ್ಕೆ ನಾವು ದೋ ಮತ್ತು ಆಲ್ದೋ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ದೋ ಮತ್ತು ಆಲ್ದೋ ಜೊತೆ ಬಟ್ ಬರೋಂಗಿಲ್ಲ, ಎಟ್ ಬರ್ಬೋದು. ಮತ್ತು ಇದು ಕಾಂಟ್ರಾಡಿಕ್ಟರಿ ಸೆಂಟೆನ್ಸಸ್ ಇದು. ಅಂದ್ರೆ ಪ್ಲಸ್ ಮೈನಸ್, ಒಂದು ಕಡೆ ನೆಗೆಟಿವ್ ಬಂದ್ರೆ ಒಂದು ಕಡೆ ಪಾಸಿಟಿವ್ ಬರ್ತೈತಿ, ಒಂದು ಕಡೆ ಪಾಸಿಟಿವ್ ಬಂದರೆ ಒಂದು ಕಡೆ ನೆಗೆಟಿವ್ ಬರ್ತೈತಿ. ಯಾವನ ದೋ ಮತ್ತು ಆಲ್ದೋ ಯೂಸ್ ಮಾಡತ್ತವ ಅಂದ್ರೆ ಅದ್ರ ಜೊತೆ ಹೆಟ್ ಇನ್ನೂ ಅಂತ ಒಂದನ್ನು ಯೂಸ್ ಮಾಡ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ದೋ ಡಿಫಿಕಲ್ಟ್ ಇಟ್ ಈಸ್ ಹೆಟ್ ಐ ವಿಲ್ ಡೂ ಇಟ್ ಎಟ್ ಎನಿ ಕಾಸ್ಟ್. ದೋ ಇದು ಭಾಳ ಡಿಫಿಕಲ್ಟ್ ಐತಿ. ದೋ ಡಿಫಿಕಲ್ಟ್ ಇಟ್ ಈಸ್, ಇನ್ನೂ
ನಾನು ಅದನ್ನು ಟ್ರೈ ಮಾಡ್ತೀನಿ ಎನಿ ಕಾಸ್ಟ್ದಾಗ. ಈ ರೀತಿ ಇಲ್ಲಿ ದೋ ಜೋಡೆ ಬಟ್ ಬರಲ್ಲ, ದೋ ಜೋಡೆ ಹೆಟ್ ಬರ್ತದೆ. ದೋ ಹಿ ವರ್ಕ್ಡ್ ಹಾರ್ಡ್ ಹೆಟ್ ಈ ಫೇಲ್ಡ್. ಅವ ಭಾಳ ಕೆಲಸ ಮಾಡ್ತಾನೆ ಆದ್ರೂ ಅವ ಫೇಲ್ ಆದ. ಈ ರೀತಿ ಆಯಿತಾ. ನೆಕ್ಸ್ಟ್ ಬರ್ತದೆ ಆ್ಯಸ್ ಮತ್ತು ಸೋ ಆ್ಯಸ್ ಅದನ್ನು ನಾವು ಪಾಸಿಟಿವ್ ಡಿಗ್ರಿದಾಗ ಯೂಸ್ ಮಾಡ್ತೀವಿ ಮತ್ತು ಪಾಸಿಟಿವ್ ಆ್ಯಡ್ವರ್ಬ್ದಾಗ ಯೂಸ್ ಮಾಡ್ತೀವಿ. ಅದೇ ಸೋ ಆ್ಯಸನ್ನು ನೆಗೆಟಿವ್ದಾಗ ಯೂಸ್ ಮಾಡ್ತೀವಿ ಫಾರ್ ಕಂಪೇರಿಸನ್ ಇನ್ ನೆಗೆಟಿವ್ ಸೆಂಟೆನ್ಸಸ್, ಫಾರ್ ಕಂಪೇರಿಸನ್ ಇನ್ ಪಾಸಿಟಿವ್ ಆ್ಯಸ್ ವೆಲ್ ಆಸ್ ನೆಗೆಟಿವ್ ಸೆಂಟೆನ್ಸ್. ಆ್ಯಸನ್ನು ಆ್ಯಸ್ ಅ ಪಾಸಿಟಿವ್ ಆ್ಯಸ್ ಅ ನೆಗೆಟಿವ್ ಯೂಸ್ ಮಾಡ್ತೀವಿ. ಸೋ ಆ್ಯಸನ್ನು ಓನ್ಲಿ ನೆಗೆಟಿವ್ದಾಗ ಯೂಸ್ ಮಾಡ್ತೀವಿ. ಆ್ಯಸ್ ಅ ಸೋ ಆ್ಯಸ್ ನಡಕ್ಕೆ ಪಾಸಿಟಿವ್ ಡಿಗ್ರಿ ಬರಬೇಕು ಮತ್ತು ಪಾಸಿಟಿವ್ ಆ್ಯಡ್ವರ್ಬ್ ಬರಬೇಕು. ಈ ಆ್ಯಕ್ಟೆಡ್ ಮೋರ್ ನೋಬ್ಲಿ ಅನ್ನೋದೇನು ಆ್ಯಡ್ವರ್ಬ್. ಸೊ ಇಲ್ಲಿ ಇದಕ್ಕೆ ಕರೆಕ್ಟ್ ಐತಿ. ಇಲ್ಲಿ ನಾವು ಆ್ಯಡ್ವರ್ಬ್ನು ಕೂಡ ಪಾಸಿಟಿವ ಕಂಪೇರಿಟಿವ ಸುಪರ್ಟಿವ್ ಮಾಡ್ಬೋದು ನಾವು. ಸೊ ಇಲ್ಲಿ ಮೋರ್ ನೋಬ್ಲಿ ದೆನ್ ಈಸ್ ಬ್ರದರ್, ನೋಬ್ಲಿನದು ಆ್ಯಡ್ವರ್ಬ. ಇದನ್ನು ಕಂಪೇರ್ ಮಾಡತ್ತೋ ಅಂದ್ರೆ ಅದು ಇರಬೇಕು ಕಂಪೇರಿಟಿವ್ ಡಿಗ್ರಿದಾಗ. ಅಲ್ಲಿ ನಾವು ಮೋರ್ ಅನ್ಕೋ ಮೋರ್ ನೋಬ್ಲಿ ಇದಾಯಿತು ಕಂಪೇರಿಟಿವ್ ಡಿಗ್ರಿ. ಸೊ ದೆನ್ ಹಚ್ಚೋದು ನಾವು ಈ ಆ್ಯಕ್ಟೆಡ್ ಮೋರ್ ನೋಬ್ಲಿ ದೆನ್ ಈಸ್ ಬ್ರದರ್, ಈಸ್ ನೋಬ್ಲರ್ ದೆನ್ ಈಸ್ ಬ್ರದರ್. ಇದು ಕರೆಕ್ಟ್ ಐತಿ. ಈ ನೋಬ್ಲಿ ಅನ್ನೋದು ಆ್ಯಡ್ವರ್ಬ್, ನೋಬಲ್ ಅನ್ನೋದು ನೌನ್, ನೋಬ್ಲರ್ ಅನ್ನೋದು ಎಡ್ಜೆಕ್ಟಿವ್. ನೋಬಲ್ ಅಬ್ಜೆಕ್ಟಿವ, ನೋಬ್ಲರ ಕಂಪೇರಿಟಿವ. ಇಲ್ಲಿ ಒಟ್ಟು ಇಯರ್ ಐತಿ, ಇದು ಕಂಪೇರಿಟಿವ್ ಡಿಗ್ರಿ ಇದೆ. ಈಸ್ ನೋಬ್ಲರ್ ದೆನ್ ಈಸ್ ಬ್ರದರ್. ಈ ವಾಕ್ಡ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಅದಕ್ಕೆ ಪಾಸಿಟಿವ್ ಡಿಗ್ರಿ ಬರಬೇಕಂದ್ರೆ ಪಾಸಿಟಿವ್ ಡಿಗ್ರಿ ಆಫ್ ಆ್ಯಡ್ವರ್ಬ್ ಕೂಡ ಬರ್ಬೋದು. ಇಲ್ಲಿ ಆ್ಯಡ್ವರ್ಬ್ ಕೂಡ ಬರ್ಬೋದು, ಆದರೆ ಅದು ಕೂಡ ಪಾಸಿಟಿವ್ ಡಿಗ್ರಿ ಇರಬೇಕಿಲ್ಲಿ. ಆ್ಯಸ್ ಮೋರ್ ಕ್ವಿಕ್ಲಿ ಆ್ಯಸ್ ಬರೋಂಗಿಲ್ಲ, ಜಸ್ಟ್ ಕ್ವಿಕ್ಲಿ. ಈ ವಾಕ್ಡ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಇಸ್ ಬ್ರದರ್. ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಈಸ್ ಯಂಗರ್ ಬ್ರದರ್. ಇಲ್ಲಿ ನಾಟ್ ಮುಂದೆ ಸೋ ಬರಬೇಕಂತ ಅಲ್ಲ, ಆ್ಯಸ್ ಸ್ಟೂಡೆಂಟ್ ಪಾಸಿಟಿವ್ ಬರ್ಬೋದು ನೆಗೆಟಿವ್ ಬರ್ಬೋದು. ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಈಸ್ ಯಂಗರ್ ಬ್ರದರ್. ಈಸ್ ನಾಟ್ ಸೋ ಟಾಲ್ ಆ್ಯಸ್ ಈಸ್ ಯಂಗರ್. ಇದು ಕರೆಕ್ಟ್ ಐತಿ. ಇನ್ನೊಂದು ಒಂದ್ಸಲ ನೋಡಿ, ನಾನು ಈ ಸೆಂಟೆನ್ಸ್ ಎಕ್ಸಾಮ್ದಾಗ ಬರ್ತೈತಿ, ಜಸ್ಟ್ ನೀವು ಪೇಪರ್ಟ್ ಹಾಕೋದು. ಈಸ್ ಆ್ಯಸ್ ವೈಸ್ ಆ್ಯಸ್ ಇಫ್ ನಾಟ್ ವೈಸರ್ ದೆನ್ ಈಸ್ ಬ್ರದರ್. ಇಷ್ಟ. ಇಲ್ಲಿ ಆ್ಯಸ್ ವೈಸ್ ಆಸ್ ಬರಬೇಕು, ಇಲ್ಲಿ ವೈಸರ್ ದೆನ್ ಈಸ್ ಬ್ರದರ್, ಮತ್ತು ಇಲ್ಲಿ ಇಫ್ ನಾಟ್. ಸೆಂಟೆನ್ಸ್ನಾಗ ಎರಡು ಬಂದರೆ ಸೇಮ್ ಹಿಂಗೆ ಕೊಟ್ಟಿರ್ತಾನೋ, ಇಲ್ಲಾಂದರೆ ಕೊಡೋಂಗಿಲ್ಲ ಇನ್ನು. ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಟ್ ದ ರೀಸನ್ ಕೊಡುವಾಗ ನಾವು ಆಲ್ರೆಡಿ ಬಿಕಾಸ್ ಆ್ಯಸ್ ಸಿನ್ಸ್ ಯೂಸ್ ಮಾಡಿದ್ವಿ ನಾವು. ಬಿಕಾಸ್ ಎನ್ನ ಕಂಜಂಕ್ಷನ್, ಡ್ಯೂ ಟು ಎನ್ನ ಪ್ರಿಪೊಸಿಷನ್, ದ್ಯಾಟ್ ಅಂದರೆ ಕಂಜಂಕ್ಷನ್, ದ್ಯಾಟ್ ಎನ್ನ ಶ್ಯೂರಿಟಿ ಮತ್ತು ಸರ್ಟಿನಿಟಿ ಇದ್ದಾಗ ಯೂಸ್ ಮಾಡ್ತೇವೆ ನಾವು. ಡ್ಯೂ ಟು ಇವೆಲ್ಲ ಡ್ಯೂ ಟು, ಇನ್ಸ್ಪೈಟ್ ಆಫ್, ಡಿಸ್ಪೈಟ್ ಆಫ್ ಎಲ್ಲ ಇವು ಪ್ರಿಪೊಸಿಷನ್. ಆದ್ರೆ ರೀಸನ್ ಹೇಳುವಾಗ ನಾವು ಯೂಸ್ ಮಾಡ್ತೀವಿ ಬಿಕಾಸ್ ಯೂಸ್ ಮಾಡ್ತೇವೆ ನಾವು. ನಾ ಸ್ಟಡಿ ಮಾಡಲಿಲ್ಲ, ಇದಕ್ಕೆಲ್ಲ ಲೇಟ್ ಹೋಗಿದ್ದು ಕಾರಣ ಕೊಡೋದು. ಎಕ್ಸಾಂಪಲ್ ನೋಡಲ್ಲಿ, ದ ರೀಸನ್ ಆಲ್ರೆಡಿ ಐತಿ, ಬಿಕಾಸ್ ಬರಲ್ಲ. ಈಗ ದ ರೀಸನ್ ಅಂತ ವರ್ಡ್ ಬತ್ತು ಅನ್ಕೋ, ಅದ್ರ ಮುಂದೆ ಯಾವತ್ತು ಬಿಕಾಸ್ ಬರೋಂಗಿಲ್ಲ. ಯಾಕಂದರೆ ಬಿಕಾಸ್ ಅಂದರೆ ಏನು, ಕಾರಣ ಕೊಡೋದು. ಮತ್ತು ಆಲ್ರೆಡಿ ರೀಸನ್ ಹೇಳತ್ತ ನಿಮಗಲ್ಲಿ, ರೀಸನ್ ಏನೈತಪ್ಪ ಇದು ನೋಡಪ್ಪ ಕಾರಣ ಅಂತ. ಮತ್ತೆ ಸತಿ ಬಿಕಾಸ್ ಹಚ್ಚಕ್ಕೆ ಹೋಗ್ಬೇಡ, ಅವಾಗ ದ್ಯಾಟ್ ಹಚ್ಚ. ಅವಾಗ ಅವು ಏನೂ ಕೊಟ್ಟಿಲ್ಲ ಅನ್ಕೋ, ಅವಾಗ ನಾವು ಏನು ಹಚ್ಚಕ್ಕೆ ಹೋಗ್ಬಾರ್ದು. ನೋಡಿಲ್ಲಿ ಈಗ ಇಲ್ಲಿ ದ ರೀಸನ್ ಅಂತ ಐತಿ. ದ ರೀಸನ್ ವೈ ಹಿ ಫೇಲ್ಡ್, ಅವು ಎದಕ್ಕೆ ಫೇಲ್ ಆದಂದ್ರೆ ವೈ ಫೇಲ್ಡ್ ವಾಸ್ ಟೂ ಕೇರ್ಲೆಸ್. ಅವ ಭಾಳ ಕೇರ್ಲೆಸ್ ಇದೆ, ಅದಕ್ಕೆ ಅವೇ ಫೇಲ್ ಆದಂತ. ಮತ್ತೆ ನಾವು ಸ್ವಲ್ಪ ಬಿಕಾಸ್ ಇರ್ತೇವೆ ಇಲ್ಲಿ ಆಲ್ರೆಡಿ ರೀಸನ್ ಹೇಳತ್ತ ನಾವು. ದ ರೀಸನ್ ವೈ ಹಿ ಫೇಲ್ಡ್ ವಾಸ್ ಟೂ ಕೇರ್ಲೆಸ್. ಸೊ ಆಲ್ರೆಡಿ ದ ರೀಸನ್ ಅಂತ ವರ್ಡ್ ಯೂಸ್ ಮಾಡಿದಾರಂದ್ರೆ ಅದ್ರ ಜೊತೆ ಬಿಕಾಸ್ ಯೂಸ್ ಮಾಡೋಕ್ಕೆ ಹೋಗ್ಬೇಡ. ಅವಾಗ ಕಾಟ್ ಹಾಕಿ ನಾವು ದ್ಯಾಟ್ ಯೂಸ್ ಮಾಡ್ಬೋದು ನಾವು. ದ ರೀಸನ್ ವೈ ಹಿ ಫೇಲ್ಡ್ ವಾಸ್ ದ್ಯಾಟ್ ಹಿ ವಾಸ್ ಟೂ ಕೇರ್ಲೆಸ್. ದ ರೀಸನ್ ಫಾರ್ ಹಿಸ್ ಫೇಲ್ಯೂರ್ ವಾಸ್ ಡ್ಯೂ ಟು ಅಂತ ವರ್ಡ್ ಕೊಟ್ಟರೆ ಏನು ಹಚ್ಚಕ್ಕೆ ಹೋಗ್ಬೇಡ, ಕಟ್ ಮಾಡಿ ಜಸ್ಟ್ ಏನು ಮಾಡು, ತೆಗೆದುಬಿಡ. ದ ರೀಸನ್ ಫಾರ್ ಹಿಸ್ ಫೇಲ್ಯೂರ್ ವಾಸ್ ಹೀಸ್ ಕೇರ್ಲೆಸ್ನೆಸ್, ಅವನ ಕೇರ್ಲೆಸ್ನೆಸ್ ಇತ್ತು. ದ ರೀಸನ್ ವೈ ಹಿ ರಿಜೆಕ್ಟೆಡ್ ವಾಸ್ ಟೂ ಯಂಗ್. ಇಲ್ಲಿ ಬಿಕಾಸ್ ಬರೋಂಗಿಲ್ಲ, ದ್ಯಾಟ್ ಬರ್ತದೆ. ಸೊ ಬಿಕಾಸ್ ಹಚ್ಚಾನಂದ್ರೆ ತೆಗೆದು ದ್ಯಾಟ್ ಹಚ್ಚಬೇಕು. ಅಲ್ಲಿ ಏನೂ ಹಚ್ಚಿಲ್ಲ ಅಂದರೆ ನಾವು ಇನ್ನು ಹಚ್ಚಕ್ಕೆ ಹೋಗ್ಬಾರ್ದು.
ದ ರೀಸನ್ ವೈ ಹಿ ವಾಸ್ ರಿಜೆಕ್ಟೆಡ್ ವಾಸ್ ದ್ಯಾಟ್ ಹಿ ವಾಸ್ ಟೂ ಯಂಗ್. ಭಾಳ ಸಣ್ಣವಿದ್ದ, ಅದ ಕಾರಣದಿಂದ ಅವನನ್ನು ತೆಗೆದ್ರಂತ. ಆಯಿತಾ? ಈಗ ನೆಕ್ಸ್ಟ್ ಏನೈತಿ ಇಲ್ಲಿ, ಲೈಕ್ ಮತ್ತು ಆ್ಯಸ್. ಲೈಕ್ ಇಟ್ ಈಸ್ ಫಾಲೋಡ್ ಬೈ ಅ ನೌನ್ ಆರ್ ಪ್ರನೌನ್. ಸೊ ಇದೊಂದು ಪ್ರಿಪೊಸಿಷನ್, ಯಾವುದು ಲೈಕ್. ಕಂಜಂಕ್ಷನ್, ಆ್ಯಸ್ ಒಂದು ಕಂಜಂಕ್ಷನ್, ಇಟ್ ಈಸ್ ಫಾಲೋಡ್ ಬೈ ಅ ಕ್ಲೌಸ್, ಒಂದು ಸೆಂಟೆನ್ಸ್ ಇಂದ ಇದು ಫಾಲೋ ಮಾಡ್ತೈತೆ ಆ್ಯಸ್. ರಾಮ್ ಅನ್ಲೈಕ್ ಈಸ್ ಬ್ರದರ್ಸ್ ಈಸ್ ಸ್ಮಾರ್ಟ್. ಇಲ್ಲಿ ರಾಮ ಅನ್ಲೈಕ್ ಏನು, ಲೈಕ್ ಅನ್ನೋದು ವರ್ಬ್, ಡಿಸ್ಲೈಕ್ ಅನ್ನೋದು ವರ್ಬ್. ಇಲ್ಲಿ ಲೈಕ್ ಅನ್ನೋದು ಪ್ರಿಪೊಸಿಷನ್, ಆವಾಗ ಅನ್ಲೈಕ್ ಆಕೈತಿ ಪ್ರಿಪೊಸಿಷನ್. ಸೊ ಅನ್ಲೈಕ್ನೇ ಪ್ರಿಪೊಸಿಷನ್ ಇಲ್ಲಿ. ರಾಮ್ ಅನ್ಲೈಕ್ ಈಸ್ ಬ್ರದರ್ಸ್ ಈಸ್ ಸ್ಮಾರ್ಟ್. ಸೊ ರಾಮಿಂದಾನೆ ಸ್ಮಾರ್ಟ್ ಅದಾನ, ಅವರ ಬ್ರದರ್ ಕಂಪೇರ್ ಮಾಡಿದ್ರೆ. ಈ ಸಿಂಗ್ಸ್ ಲೈಕ್ ಮೀ. ಲೈಕ್ ಅನ್ನೋದು ಪ್ರಿಪೊಸಿಷನ್, ಕರೆಕ್ಟಾ? ಅದ್ರ ಮುಂದೆ ಒಂದು ಆಬ್ಜೆಕ್ಟ್ ಬರಬೇಕು, ಬಂದೈತಿ. ಸೊ ಈ ಸಿಂಗ್ಸ್ ಲೈಕ್ ಮೀ ಕರೆಕ್ಟ್ ಐತಿ. ಈ ಸಿಂಗ್ಸ್ ಆ್ಯಸ್ ಮೀ, ಆ್ಯಸ್ ಅನ್ನೋದು ಕಂಜಂಕ್ಷನ್ ಮುಂದೆ ಒಂದು ಸಬ್ಜೆಕ್ಟ್ ವರ್ಬ್ ಬ್ಯಾಕ್ಗ್ರೌಂಡ್ ಬರಬೇಕು, ಒಂದು ಸೆಂಟೆನ್ಸ್ ಬರಬೇಕು. ಸೊ ಇದು ರಾಂಗ್ ಇದೆ. ಈ ಸಿಂಗ್ಸ್ ಆ್ಯಸ್ ಐ ಡು, ಇದು ಕರೆಕ್ಟ್ ಐತಿ. ಆ್ಯಸ್ ಐ ಡು ಇದೊಂದು ಸೆಂಟೆನ್ಸ್ ಐತಿ, ಇದೊಂದು ಸೆಂಟೆನ್ಸ್ ಐತಿ. ಸೊ ಆ್ಯಸ್ ಕಂಜಂಕ್ಷನ್ ಆಗಿ ವರ್ಕ್ ಆಕೈತಿ ಕಂಪಲ್ಸರಿ. ಲೈಕ್ ಆ್ಯಸ್ ಅ ಪ್ರಿಪೊಸಿಷನ್ ವರ್ಕ್ ಆಕೈತಿ. ಶಿ ಎಂಜಾಯ್ಸ್ ಆಲ್ ಟೈಪ್ಸ್ ಆಫ್ ಮ್ಯೂಸಿಕ್ ಆ್ಯಸ್ ಐ ಡು. ಆಕೆ ಎಲ್ಲ ಟೈಪ್ಸ್ ಆಫ್ ಮ್ಯೂಸಿಕನ್ನು ಇಷ್ಟಪಡ್ತಾಳೆ, ನಾ ಯಾವ ರೀತಿ ಇಷ್ಟಪಡ್ತಾನಲ್ಲ ಆ ರೀತಿ. ಸೊ ಆ್ಯಸ್ ಇದು ಕರೆಕ್ಟ್ ಐತಿ. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಟು ಗೋ ಟು ಮಾರ್ಕೆಟ್ ಆ್ಯಂಡ್ ಬೈ ಸಮ್ ಫ್ರೂಟ್ ಆ್ಯಸ್ ಆ್ಯಪಲ್, ಆರೆಂಜ್, ಗೋವಾ ಎಕ್ಸೆಟ್ರಾ. ಆ್ಯಸ್ ಬರೋಂಗಿಲ್ಲ, ಆ್ಯಸ್ ಮುಂದೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಲ್ಲಲ್ಲ. ಸೊ ಲೈಕ್, ಆ್ಯಪಲ್, ಆರೆಂಜ್, ಗೋವಾ ಎಕ್ಸೆಟ್ರಾ ಬರ್ತದೆ. ಯು ಹ್ಯಾವ್ ಟು ಡೂ ಇಟ್ ಜಸ್ಟ್ ಆ್ಯಸ್ ಐ ಹ್ಯಾವ್ ಡನ್ ಇಟ್. ಆ್ಯಸ್ ಐತಿ, ಎರಡು ಕಡೆ ಸೆಂಟೆನ್ಸ್ ಬಂದೈತಿ, ಕರೆಕ್ಟ್ ಐತಿ. ನೆಕ್ಸ್ಟ್ ಈಗ ರಾದರ್, ಅದರ್, ನೋ ಅದರ್, ಬಟ್, ದೆನ್ ಮತ್ತು ಬಟ್ ಅಂದ್ಕೊಂಡ ಇದು ಮುಗಿಯಾಕೆ ಬಂತೇವೆ. ಇಲ್ಲಿ ರ್ಯಾದರ, ಅದರ, ನೋ ಅದರ ಬಂತನ್ಕೋ, ಅದ್ರ ಜೊತೆ ನಾವು ದೆನ್ ಯೂಸ್ ಮಾಡ್ಬೇಕು ನಾವು. ಎಲ್ಸ ನಥಿಂಗ್ ಎಲ್ಸ್ ಬಂತ ಅನ್ಕೋ, ನಾವು ಬಟ್ ಯೂಸ್ ಮಾಡ್ಬೇಕು ನಾವು. ನೋಡಿ ಇಲ್ಲಿ ಐ ಹ್ಯಾವ್ ನೋ ಅದರ್, ದೆನ್ ಯೂಸ್ ಮಾಡಬೇಕು. ಐ ಹ್ಯಾವ್ ನೋ ಅದರ್ ಕ್ಲೇಮ್ ದೆನ್ ಈಸ್ ವೆಲ್ತ್. ಐ ವುಡ್ ರ್ಯಾದರ್, ನಾವು ದೆನ್ ಯೂಸ್ ಮಾಡೋಕ್ಕಿಲ್ಲಿ ಐ ವುಡ್ ರ್ಯಾದರ್ ಹ್ಯಾವ್ ದ ಬ್ಯಾಟ್ ದೆನ್ ದ ಬಾಲ್. ಆರ್ ಬಟ್ ಇನ್ನೂ ಬರೋಂಗಿಲ್ಲ. ಈ ವಾಂಟ್ಸ್ ನಥಿಂಗ್ ಎಲ್ಸ್ ಬಂದ ಬಟ್. ಈ ವಾಂಟ್ ನಥಿಂಗ್ ಎಲ್ಸ್ ಬಟ್ ಪೀಸ್. ಅವ್ನಿಗೆ ಏನೂ ಬ್ಯಾಡ್ ಆಗೈತಿ, ಆದ್ರೆ ಅವ್ನಿಗೆ ಬೇಕಾಗೈತಿ ಪೀಸ್ ಅಂದರೆ ಏನು, ಶಾಂತಿ. ಇಟ್ ಈಸ್ ನಥಿಂಗ್ ಎಲ್ಸ್ ಬಟ್ ಯು ಆರ್ ಫ್ರೈಡ್. ಇಟ್ ಈಸ್ ನಥಿಂಗ್ ಎಲ್ಸ್ ಮುಂದೆ ನಾವು ಬಟ್ ಯೂಸ್ ಮಾಡ್ತೇವೆ ಕಂಪಲ್ಸರಿ. ಸಾರಿ, ಬಟ್ಟಲ್ಲಿ ಬಟ್ಟೆ ಬಂದೈತಿ ಈಗ. ಇಟ್ ಈಸ್ ನಥಿಂಗ್ ಎಲ್ಸ್ ಬಟ್ ಯು ಆರ್ ಫ್ರೈಡ್ ವಿಚ್ ಮೇಕ್ಸ್ ಯು ಸೇ ಸಚ್ ಎ ಥಿಂಗ್. ಇಟ್ ಈಸ್ ನಥಿಂಗ್ ಅದೇನೂ ಅಲ್ಲ, ಆದರೆ ನಿನ್ನ ಒಂದು ಆ್ಯಟಿಟ್ಯೂಡ್ ವಿಚ್ ಮೇಕ್ಸ್ ಯು ಸೇ ಸಚ್ ಎ ಥಿಂಗ್. ನೆಕ್ಸ್ಟ್ ನೋಟ್, ನೋ ಯೂಸ್ ಆಫ್ ಕಂಜಂಕ್ಷನ್ ದ್ಯಾಟ್ ಬಿಫೋರ್ ಇಂಟರೋಗೇಟಿವ್ ವರ್ಡ್ಸ್ ಲೈಕ್ ಹೂ, ವೇರ್, whom, which, why, etc. ಹೂ, ವೇರ್, ವೆನ್, ವಿಚ್, ವೈ ಎಕ್ಸೆಟ್ರಾ ಇಂಥ ವರ್ಡ್ ಬಂದು ಅನ್ಕೋ ಅದ್ರ ಬಾಜುಕ ದ್ಯಾಟ್ ಹಚ್ಚಕ್ಕೆ ಹೋಗ್ಬಾರ್ದು. ಹೆಂಗ, ವಿ ವಾಂಟೆಡ್ ಟು ನೋ ದ್ಯಾಟ್ ವಾಟ್ ಕುಡ್ ಬಿ ಡನ್ ಇನ್ ದ್ಯಾಟ್ ಕೇಸ್. ವಾಟ್ ಬಾಜುಕ ದ್ಯಾಟ್ ಹಚ್ಚಕ್ಕೆ ಹೋಗ್ಬಾರ್ದು. ವಿ ವಾಂಟೆಡ್ ಟು ನೋ, ನಮ್ಗೆ ಗೊತ್ತಾಗಬೇಕಾದ ನಾವೇನು ಮಾಡಬೇಕು ಅಂತ ಕೇಸ್ದಾಗ ಅಂತ. ಭರತ್ ಆಸ್ಕ್ಡ್, ಭರತ್ ಅವ್ನು ಕೇಳಿದಂತ ವಿಚ್ ವೇ ಟು ದ ಪೋಸ್ಟ್ ಆಫೀಸ್ ವಾಸ್. ಪೋಸ್ಟ್ ಆಫೀಸ್ಗೆ ಯಾವ ದೇರಿ ಐತೆ ಅಂತ. ಸೊ ವಿಚ್, ವಾಟ್, ವಿಚ್, ಹೂ, ವೇರ್, ವೆನ್ ಇದ್ರ ಬಾಜುಕ ದ್ಯಾಟ್ ಹಚ್ಚಕ್ಕೆ ಹೋಗ್ಬಾರ್ದು. ಈ ಸೇಡ್ ವೆನ್ ಹಿ ವಾಸ್ ಅ ಚೈಲ್ಡ್ ಯೂಸ್ ಟು ಹೆಲ್ಪ್ ಹಿಸ್ ಮದರ್. ವೆನ್ ಬಾಜುಕ ದ್ಯಾಟ ಬರೋಂಗಿಲ್ಲ. ಇದನ್ನು ಬಿಟ್ಬಿಡಿ, ಸ್ಪೆಷಲ್ ಕೇಸ್ ಐತಿ, ನೀವು ಇನ್ನೊಂದು ಹೇಳ್ತಾನೆ ಅದನ್ನು. ಇನ್ನೊಂದೇನ ನೋಟ್, ಸೆಲ್ಡಮ್ ಹಿ ಫೇವರ್ ಅಂದರೆ ಸ್ವಲ್ಪ ಪಾಸಿಟಿವ್, ಒಂದು ಸ್ವಲ್ಪ ಐತಿ ಆಗ್ಬೋದು. ಸೆಲ್ಡಮ್ ಆರ್ ನೆವರ್ ಅಂದರೆ ಸತ್ರು ಆಗಂಗಿಲ್ಲ. ಸೆಲ್ಡಮ್ ಈ ಫೇವರ್ ಹಿ ಹೆಲ್ಪ್ಸ್ ದ ಪುವರ್. ಸೆಲ್ಡಮ್ ಈ ಫೇವರ್ ಅಂದರೆ ಯಾವಾಗಾದ್ರೂ ಒಂದು ಸಲ ಪುವರ್ಗೆ ಹೆಲ್ಪ್ ಮಾಡಿದನು.
ಸೆಲ್ಡಮ್ ಆರ್ ನೆವರ್ ಈ ಹೆಲ್ಪ್ಸ್ ದ ಪುವರ್. ಒಂದು ಸಲನೂ ಪುವರ್ಗೆ ಹೆಲ್ಪ್ ಮಾಡಿಲ್ಲ ಅಂತ. ಸೆಲ್ಡಮ್ ಆರ್ ನೆವರ್ ಹ್ಯಾವ್ ಐ ಟರ್ನ್ಡ್ ಅವೇ ಅ ಬೆಗ್ಗರ್ ವಿದೌಟ್ ಗಿವಿಂಗ್ ಹಿಮ್ ಹಾರ್ಮ್ಸ್. ಇದು ನಂಗೆ ಗೊತ್ತಿಲ್ಲ. ಸೊ ಸೆಲ್ಡಮ್ ಇಫ್ ಎವರ್ ಅಂದ್ರೆ ಸ್ವಲ್ಪ ಪಾಸಿಟಿವ್ ಹೋಗ್ತೈತಿ. ಸೆಲ್ಡಮ್ ಆರ್ ನೆವರ್ ಅಂದ್ರೆ ಫುಲ್ ನೆಗೆಟಿವ್. ಎಕ್ಸಾಂಪಲ್ ಸಚ್ ಆ್ಯಸ್ ಎಕ್ಸಾಂಪಲ್, ಸಚ್ ದ್ಯಾಟ್ ಎಫೆಕ್ಟ್ ರಿಸಲ್ಟ. ನಾವು ಸಚ್ ದ್ಯಾಟ್ ಯೂಸ್ ಮಾಡತ್ತು ಅಂದ್ರೆ ಅವಾಗ ನಾವು ರಿಸಲ್ಟ್ ಅಂತ ನಾವು ರಿಸಲ್ಟ್ ಸಚ್ ದ್ಯಾಟ್ ಸಚ್ ಆಗಿ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ಕೊಡುವಾಗ. ಮತ್ತು ಇನ್ನೊಂದೇನ ಸಚ್ ಬತ್ತನ್ಕೋ ಅದ್ರ ಮುಂದೆ ಒಂದು ನೌನ್ ಬರಬೇಕು. ಯಾಕಂದರೆ ಸಚ್ ಆ್ಯಸ್ ಅ ಅಬ್ಜೆಕ್ಟಿವ್ ವರ್ಕ್ ಆಕೈತಿ. ಸೊ ಆ್ಯಸ್ ಅ ಆ್ಯಡ್ವರ್ಬ್ ವರ್ಕ್ ಆಕೈತಿ. ಮತ್ತು ಅದಕ್ಕಾಗಿ ಸೊ ಮುಂದೆ ಇವತ್ತು ಒಂದು ಅಬ್ಜೆಕ್ಟಿವ್ ಬರ್ಬೋದು, ಒಂದು ಆ್ಯಡ್ವರ್ಬ್ ಬರ್ಬೋದು. ಸಚ್ ಮುಂದೆ ಕಂಪಲ್ಸರಿ ನೌನ ಮತ್ತು ಬರಬೇಕು. ಎಕ್ಸಾಂಪಲ್ ಈಗ ಸಚ್ ಬಾಯ್ಸ್ ಡಿಸ್ಟರ್ಬ್ ದಿ ಕ್ಲಾಸ್. ಸಚ್ ಬಾಯ್ಸ್ ಏನ ನೌನ. ಸೊ ಇದು ಅಬ್ಜೆಕ್ಟಿವ್ ವರ್ಕ್ ಆಗತೈತಿ, ಕರೆಕ್ಟ್ ಐತಿ. ಸಚ್ ಅ ಬಾಯ್, ಸಚ್ ಮುಂದೆ ನೌನ್ ಬಂದೈತಿ, ಆ್ಯಸ್ ಅಬ್ಜೆಕ್ಟಿವ್ ವರ್ಕ್ ಆಗತೈತಿ, ಕರೆಕ್ಟ್ ಐತಿ. ಸೊ ಈ ರೂಲ್ಸ್ ಫಾಲೋ ಆಗುತ್ತೆ ನೋಡಿ ಇಲ್ಲಿ. ಸಚ್ ಅ ಬಾಯ್ ಇಸ್ ನಾಟ್ ಅಡ್ಮಿಟೆಡ್, ಅಂಥ ಬಾಯ್ನ ಅಡ್ಮಿಟ್ ಮಾಡೋಂಗಿಲ್ಲ. ಸಚ್ ಬಾಯ್ಸ್ ಡಿಸ್ಟರ್ಬ್ ದ ಕ್ಲಾಸ್, ಅಂಥ ಹುಡುಗರು ಕ್ಲಾಸ್ ಡಿಸ್ಟರ್ಬ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಶಿ ಈಸ್ ಸೋ ವೀಕ್. ಸೋ ಮುಂದೆ ಯಾವತ್ತು ಅಬ್ಜೆಕ್ಟಿವ್ ಅಥವಾ ಆ್ಯಡ್ವರ್ಬ್ ಬರಬೇಕು. ಯಾಕಂದರೆ ಸೋ ಅನ್ನೋದು ಒಂದು ಆ್ಯಡ್ವರ್ಬ್ ಆಗಿ ವರ್ಕ್ ಆಗತ್ತದ. ಓಕೆ. ಶಿ ಈಸ್ ಸೋ ವೀಕ್ ಟು ಡೂ ದ ವರ್ಕ್. ಶಿ ವಾಕ್ಡ್ ಸೋ ಕ್ವಿಕ್ಲಿ ಆ್ಯಡ್ವರ್ಬ್. ಸೋ ಅಂದ್ರೇನು ಆ್ಯಡ್ವರ್ಬ್. ಸೊ ಕ್ವಿಕ್ಲಿ ಡಿಸ್ಕ್ರೈಬ್ ಮಾಡ್ತೈತಿ. ಆ್ಯಡ್ವರ್ಬ್ ಡಿಸ್ಕ್ರೈಬ್ ಮಾಡ್ಬೋದು. ಶಿ ವಾಕ್ಡ್ ಸೋ ಕ್ವಿಕ್ಲಿ ದ್ಯಾಟ್ ಶಿ ರೀಚ್ಡ್ ದ ಸ್ಕೂಲ್ ಆನ್ ಟೈಮ್. ಎಷ್ಟು ಸ್ಪೀಡ್ ಹೋದ್ಲು ಅಂದ್ರೆ ಆಕೆ ಸ್ಕೂಲ್ ರೀಚ್ ಮಾಡ್ತಾರಂತ ಆನ್ ಟೈಮ್ದಾಗ. ಸಚ್ ದ್ಯಾಟ ಸೋ ದ್ಯಾಟ ಬಂದು ಅನ್ಕೋ. ಸಚ್ ದ್ಯಾಟ್ ಅಂದ್ರೆ ಎಬ್ಜೆಕ್ಟಿವ್ ತೊಗೋತೈತಿ. ಸೋ ದ್ಯಾಟ್ ಅಂದ್ರೆ ಆ್ಯಡ್ವರ್ಬ್ ತೊಗೋತಂದ್ರೆ ಸಚ್ ಮುಂದೆ ಒಂದು ನೌನ್ ಬರ್ತೈತಿ. ಸೋ ಮುಂದೆ ಎಬ್ಜೆಕ್ಟಿವ್ ಬರ್ಬೋದು ಅಥವಾ ಆ್ಯಡ್ವರ್ಬ್ ಬರ್ಬೋದು. ಇವೆರಡು ಸಚ್ ದ್ಯಾಟ ಸೋ ಬಂದ್ರೆ ಅದು ರಿಸಲ್ಟ್ ಹೇಳ್ತಾ ಅಂತ. ರಿಸಲ್ಟ್ ಹೆಂಗೆ, ಈಸ್ ಸಚ್ ಅ ನಾಟಿ ಬಾಯ್ ದ್ಯಾಟ್ ನೋ ಬಡಿ ಲೈಕ್ಸ್ ಹಿಮ್. ಸಚ್ ಮುಂದೆ ನೌನ್ ಬಂದೈತಿ. ಅ ಬಾಯ್ನ ನಾಟಿ ಏನಿದೆ ಇದೊಂದು ಅಬ್ಜೆಕ್ಟಿವ. ಸೊ ಸಚ್ ಆ್ಯಸ್ ಅ ಅಬ್ಜೆಕ್ಟಿವ್ ವರ್ಕ್ ಆಗತೈತಿ. ಅದ್ರ ಮುಂದೆ ನಾವು ನೋಡಿ ಬಂದೈತಿ, ಕರೆಕ್ಟ್ ಐತಿ. ಈ ಸಚ್ ಅ ಬಾಯ್ ದ್ಯಾಟ್ ಈಗ ಇವಂಗೆ ಅದಲ್ಲ, ಅದಕ್ಕಾಗಿ ಯಾರು ಇವಂಗ ಲೈಕ್ ಮಾಡೋಂಗಿಲ್ಲ ಅಂತ. ಈಸ್ ಸೋ ನಾಟಿ. ಇಲ್ಲಿ ನಾಟಿ ಏನೈತಿ ಇದು ಅಬ್ಜೆಕ್ಟಿವ್. ಈಸ್ ಅ ನಾಟಿ ಬಾಯ್ ಆಗಬೇಕಿದೆ. ಈಸ್ ಸೋ ನಾಟಿ ದ್ಯಾಟ್ ನೋ ಬಡಿ ಲೈಕ್ಸ್ ಹಿಮ್. ಈಸ್ ಸೋ ನಾಟಿ ಅ ಬಾಯ್ ದ್ಯಾಟ್ ನೋ ಬಡಿ ಲೈಕ್ಸ್ ಹಿಮ್. ನೀ ಅನ್ಬೋದಿಲ್ಲ ಅಲ್ಲ ಮತ್ತು ಇಲ್ಲಿ ಅ ಬಾಯ್ ಬಂದೈತಿ ಅಲ್ಲ, ಅ ಬಾಯ್ ಬೇಡ, ಅದಕ್ಕಿಂತ ಮುಂಚೆ ಏನೈತಿ ಅಬ್ಜೆಕ್ಟಿವ್ ಐತಿ. ಸೊ ಅಬ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡೋದೇನ ಸೋ, ಯಾಕಂದರೆ ಇದು ಆ್ಯಡ್ವರ್ಬ್. ಇದು ಕರೆಕ್ಟ್ ಐತಿ. ಈಸ್ ಸೋ ನಾಟಿ ಅ ಬಾಯ್ ದ್ಯಾಟ್ ನೋ ಬಡಿ ಲೈಕ್ಸ್ ಹಿಮ್. ಈಸ್ ಸಚ್ ಬತ್ತನಕ ಮುಂದೆ ನೌನ್ ಬರಬೇಕು. ಐತಿ, ಒಂದು ನೌನ್ ತೊಗೊಂಡೈತಿ. ಸೊ ಕರೆಕ್ಟ್ ಐತಿ ಇದು. ಈಸ್ ಸಚ್ ಅ ಬ್ರಿಲಿಯಂಟ್ ಬಾಯ್ ದ್ಯಾಟ್ ಎವ್ರಿ ಒನ್ ಅಡ್ಮೈರ್ಸ್ ಹಿಮ್. ಈಸ್ ಸೋ ಬ್ರಿಲಿಯಂಟ್ ಇದು ಅಬ್ಜೆಕ್ಟಿವ, ಇದು ಆ್ಯಡ್ವರ್ಬ. ಈಸ್ ಸೋ ಬ್ರಿಲಿಯಂಟ್ ಅ ಬಾಯ್ ದ್ಯಾಟ್ ಎವ್ರಿ ಒನ್ ಅಡ್ಮೈರ್ಸ್ ಹಿಮ್. ಮುಗೀತು. ನೆಕ್ಸ್ಟ್ ಕೊಟ್ಟ ನೀವು ಇಡಿಯಟ್. ಇದು ನೌನ್. ಇದನ್ನು ಅಬ್ಜೆಕ್ಟಿವ್ ಮಾಡೋದು ಹೆಂಗೆ, ಇಡಿಯೋಟಿಕ್. ಫೂಲಿನ ನೌನ್. ಇದನ್ನು ಅಬ್ಜೆಕ್ಟಿವ್ ಮಾಡಿದ ಫುಲಿಶ್. ಕವರ್ಡಿನ ನೌನ್. ಇದನ್ನು ಅಬ್ಜೆಕ್ಟಿವ್ ಮಾಡಿದ ಕವರ್ಡ್ಲಿ. ಈಸ್ ಸಚ್ ಅ ಕವರ್ಡ್. ಇದು ನೌನ್ ಐತಿ. ಸಚ್ ಮುಂದೆ ನೌನ್ ಬರಬೇಕು, ಬಂದೈತಿ. ಈಸ್ ಸಚ್ ಅ ಕವರ್ಡ್. ನೌನ್ ಕವರ್ಡ್. ಈ ಸಚ್ ಅ ಕವರ್ಡ್ ದಟ್ ಎವ್ರಿಬಡಿ ಡಿಸ್ಲೈಕ್ಸ್ ಹಿಮ್. ನಾವು ಇಷ್ಟು ಹಂಚ್ಬೇಕಲ್ಲ, ಎಲ್ಲರೂ ಒಮ್ಮೆ ಡಿಸ್ಲೈಕ್ ಮಾಡ್ತಾರೆ. ಈಸ್ ಅ ಕವರ್ಡ್. ಈಸ್ ಅ ಕವರ್ಡ್. ಮುಂದೆ ನೌನ್ ಬರಬೇಕು, ನೌನ್ ಬಂದೈತಿ. ಇದು ಕರೆಕ್ಟ್ ಐತಿ. ಇಲ್ಲಿ ಈಸ್ ಕವರ್ಡ್ಲಿ ಅದು ಬರ್ಬೋದು. ಯಾಕಂದ್ರೆ ಈಸ್ ಕವರ್ಡ್ಲಿ ಅನ್ನೋದು ಕರೆಕ್ಟ್ ಐತಿ. ಈನ ಡಿಸ್ಕ್ರೈಬ್ ಮಾಡತೈತಿ. ಈ ನೌನ ಇದನ್ನು ಡಿಸ್ಕ್ರೈಬ್ ಮಾಡೋದು ಅಬ್ಜೆಕ್ಟಿವ. ಸೊ ಅಬ್ಜೆಕ್ಟಿವ್ ಕರೆಕ್ಟ್ ಐತಿ. ಈಸ್ ಅ ಕವರ್ಡ್ ಇದು ಕರೆಕ್ಟ್ ಐತಿ. ಯಾಕಂದರೆ ನೌನ್ ಇದು. ನೌನ್ ಬಾಜುಕ್ಕೆ ಇವತ್ತು ಆರ್ಟಿಕಲ್ ಬರಬೇಕು, ಬಂದೈತಿ. ಇಟ್ ವಾಸ್ ಸಚ್ ಅ ಕೋಲ್ಡ್ ಆಫ್ಟರ್ನೂನ್ ದ್ಯಾಟ್ ವಿ ಸ್ಟಾಪ್ಡ್ ಪ್ಲೇಯಿಂಗ್. ಸಚ್ ಬಂದು ನೌನ್ ಬರಬೇಕು, ಆಫ್ಟರ್ ನೌನ್ ಬಂದೈತಿ. ದ ಮ್ಯಾನ್ ಸ್ಪೋಕ್ ವಿತ್ ಸಚ್ ಅ ಫ್ಯಾಷನ್ ದ್ಯಾಟ್ ಆಲ್ ಲಿಸ್ನರ್ಸ್ ವರ್ ಮೂವ್ಡ್ ಟು ಟಿಯರ್ಸ್.
ಸಚ್ ಮುಂದೆ ಫ್ಯಾಷನ್ ಬಂದೈತಿ, ಕರೆಕ್ಟ್ ಐತಿ. ಶಿ ಈಸ್ ಸಚ್ ಎ ಬ್ರಿಲಿಯಂಟ್ ವುಮನ್, ಸಚ್ ಮುಂದೆ ವುಮನ್ ಬಂದೈತಿ ನೌನ, ಇದು ಕರೆಕ್ಟ್ ಐತಿ. ಸಚ್ ಇಲ್ಲಿ ಎಡ್ಜೆಕ್ಟಿವ್ ವರ್ಕ್ ಆಗತೈತಿ, ಇಲ್ಲಿ ಕೂಡ ಎಡ್ಜೆಕ್ಟಿವ್ ವರ್ಕ್ ಆಗತೈತಿ, ಇಲ್ಲಿಯೂ ಕೂಡ ಎಡ್ಜೆಕ್ಟಿವ್ ವರ್ಕ್ ಆಗತೈತಿ, ಇಲ್ಲಿಯೂ ಕೂಡ ಎಡ್ಜೆಕ್ಟಿವ್ ವರ್ಕ್ ಆಗತೈತಿ. ಓಕೆ, ಸೊ ನೆಕ್ಸ್ಟ್ ಮತ್ತು ಇನ್ನೂ ಎಕ್ಸಾಂಪಲ್ದಾವ. ಹೆಂಗೆ ಎಕ್ಸಾಂಪಲ್ದಾವ ಈಗ? ಶಿ ಈಸ್ ಸೋ ಬ್ರಿಲಿಯಂಟ್, ಬ್ರಿಲಿಯಂಟ್ ಅಡ್ಜೆಕ್ಟಿವ, ಸೊ ಆ್ಯಡ್ವರ್ಬ್ ನೆಕ್ಸ್ಟ್ ಅಡ್ಜೆಕ್ಟಿವ್ ಕರೆಕ್ಟ್ ಐತಿ. ದ್ಯಾಟ್ ಎವ್ರಿ ಒನ್ ಅಡ್ಮೈರ್ಸ್ ಹರ್, ಇದು ಕರೆಕ್ಟ್ ಐತಿ. ದಿಸ್ ಈಸ್ ಸಚ್ ಅ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್, ಪ್ರಾಬ್ಲಮ್ ನೌನ್ ಐತಿ, ಬಾಜುಕ್ ಸಚ್ ಕರೆಕ್ಟ್ ಐತಿ ಅಡ್ಜೆಕ್ಟಿವ. ಓಕೆ, ದ ಪ್ರಾಬ್ಲಮ್ ಈಸ್ ಸೋ ಕಾಂಪ್ಲಿಕೇಟೆಡ್ ದ್ಯಾಟ್ ನೋ ಬಡಿ ಕ್ಯಾನ್ ಸಾಲ್ವ್ ಇಟ್. ಸೋ ಕಾಂಪ್ಲಿಕೇಟೆಡ್ ಇದು ಪಾಸ್ಟ್ ಪಾರ್ಟಿಸಿಪಲ್ ಒಂದೊಂದು ಸಲ ಆ್ಯಸ್ ಅಬ್ಜೆಕ್ಟಿವ್ ಆಗಿ ಕೂಡ ವರ್ಕ್ ಆಗತ್ತಾವ. ಸೊ ಅದಕ್ಕೆ ನಾವೇನಂತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತಾವೆ. ದ ಪ್ರಾಬ್ಲಮ್ ಈಸ್ ಸೋ ಕಾಂಪ್ಲಿಕೇಟೆಡ್ ದ್ಯಾಟ್ ನೋ ಬಡಿ ಕ್ಯಾನ್ ಸಾಲ್ವ್ ಇಟ್. ಅದಿಷ್ಟು ಕಾಂಪ್ಲಿಕೇಟೆಡ್ ಐತೆ ಅಂದರೆ ಯಾರೂ ಅದನ್ನು ಸಾಲ್ವ್ ಮಾಡೋಕ್ಕೆ ಆಗಬಾರ್ದಂತ. ಈಸ್ ಸೋ ಕ್ಲೇವರ್ ಅಬ್ಜೆಕ್ಟಿವ ಡಿಸ್ಕ್ರೈಬ್ ಮಾಡೋದು ಆ್ಯಡ್ವರ್ಬ. ಈಸ್ ಸೋ ಕ್ಲೇವರ್ ದ್ಯಾಟ್ ಈ ಕ್ಯಾನ್ learn multiple languages at a single time. Nice. She has worked in several countries such as ಒಂದು ನಾವು ಆ್ಯಸ್ ಅ ಎಕ್ಸಾಂಪಲ್ ಕೊಟ್ಟು ಕೂಡ ನಾವಿಲ್ಲಿ ಮಾಡ್ಬೋದು, ಏನಿಲ್ಲ ಬೇಕಾದ್ರೆ ಸಚ್ ಆ್ಯಸ್ ಅ ಎಕ್ಸಾಂಪಲ್ ಕೊಡೋಕೆ ಯೂಸ್ ಮಾಡ್ತಾವೆ. ಲೈಕ್ ಮುಂದಿನ ಎಕ್ಸಾಂಪಲ್ ಕೂಡ ಕೊಡ್ತಾವೆ. ಆಯಿತಾ? ನೆಕ್ಸ್ಟಿಗೆ ಇನ್ವರ್ಷನ್ ಅಂದ್ರೆ ಏನು? ಇವೆಲ್ಲ ಓಡ್ದಲ್ಲ ಇವ ಜನರಲಿ ಹಾರ್ಡ್ಲಿ. When verb comes before the subject, generally inversion take place in interrogative sentence. ಈ ಹಾರ್ಡ್ಲಿ ಹೆಲ್ಪ್ಸ್ ಮೀ ಅವನಿಗೆ ಹೆಲ್ಪ್ ಮಾಡೋಂಗಿಲ್ಲ. ಹಾರ್ಡ್ಲಿ ಡಸ್ ಶಿ ಹೆಲ್ಪ್ ಮೀ ಇಂಥವು ಬಂದಾಗ ನೆಕ್ಸ್ಟ್ ವರ್ಬ್ ಬರಬೇಕು, ನೆಕ್ಸ್ಟ್ ನೌನ್ ಬರಬೇಕು. ವೆನ್ ಹಿ ವಿಲ್ ಕಮ್ ಇದು ಕರೆಕ್ಟ್ ಐತಿ, ವೆನ್ ವಿಲ್ ಹಿ ಕಮ್ ಇದು ಕರೆಕ್ಟ್ ಐತಿ. ಇಲ್ಲಿ ಇನ್ವರ್ಷನ್ ಆಗಿಲ್ಲ, ಇಲ್ಲಿ ರಿವಿಷನ್ ಆಗೈತಿ. ವೆನ್. ಓಕೆ, ನೆಕ್ಸ್ಟ್ ಇಲ್ಲಿ ದೇರ್ ಆರ್ ಸರ್ಟನ್ ಕಂಜಂಕ್ಷನ್ ವಿಚ್ ಟೇಕ್ ಇನ್ವರ್ಷನ್. ಇದರ, ನೀದರ, ನಾಟ್ ಓನ್ಲಿ ಬಟ್ ಆಲ್ಸೋ, ಹಾರ್ಡ್ಲಿ, ಸ್ಕೇರ್ಸ್ಲಿ, ಇವೆಲ್ಲ. ಸ್ಕೇರ್ಸ್ಲಿ ಬಂತ ನೆಕ್ಸ್ಟ್ ವರ್ಬ, ನೆಕ್ಸ್ಟ್ ನೌನ್ ಬರಬೇಕು, ಯಾಕಂದರೆ ಎಲ್ಲ ಆ್ಯಡ್ವರ್ಬ್ ಇವೆಲ್ಲ ಬಂದು ಅನ್ಕೋ, ನೆಕ್ಸ್ಟ್ ಕಂಪಲ್ಸರಿ ನಾವು ವರ್ಬ್ ಬರಬೇಕು, ನೆಕ್ಸ್ಟ್ ಬರಬೇಕು. ಸ್ಕೇರ್ಸ್ಲಿ ಡಿಡ್ ಹಿ ಎಂಟರ್ ದ ರೂಮ್ ವೆನ್ ಇಟ್ ಬಿಗಿನ್ ಟು ರನ್. ಇದ್ರ ಬಗ್ಗೆ ನಾನು ಹಿಂಗೆ ಮೇ ಬಿ ಆ್ಯಡ್ವರ್ಬ್ ಚಾಪ್ಟರ್ ಇರಂಗಿಲ್ಲ, ಅದನ್ನು ಹೇಳಿದನ್ನ ಮಸ್ತ. ಓಕೆ, ಅದು ಬೇಕಾದ್ರೆ ನೋಡ್ಕೊಂಡ್ಸಲ ನೀ. ಈ ಸ್ಕೇರ್ಸ್ಲಿ ಕಂಪೌಂಡ್ ಟೈಮ್ ಅಂದರೆ ಯಾವತ್ತು ಅವ ಟೈಮ್ದಾಗ ಬರೋಂಗಿಲ್ಲ ಅಂತ. ನೋಟ್, ನೋ ಸೂನರ್ ಮುಂದೆ ದೆನ್ ಬರ್ತದೆ, ಇದು ಇನ್ವರ್ಷನ್ ತೊಗೋತೈತಿ. ನೋ ಸೂನರ್ ಆ್ಯಡ್ ಎಂಟರ್ಡ್ ದ ರೂಮ್ ದೆನ್ ಇಟ್ ಬಿಗಿನ್ ಟು ರಮ್. ಆ ರೂಮ್ ಬರೋಕ್ಕಿಂತ ನೋ ಸೂನರ್ ಬಂದು ಕೂಡಲೇ ರೇಟ್ ಆಡತ್ತಂತ. ಹಿಂಗೆ ನೋ ಸೂನರ್ ಆ್ಯಸ್ ಸೂನ್ ಆ್ಯಸ್ ಮುಂದೆ ದೆನ್ ಯೂಸ್ ಮಾಡೋದು, ಮತ್ತು ಇದಕ್ಕೆ ಇನ್ವರ್ಷನ್ ತೋರಾಗಿಲ್ಲ ಅಂತ. ಇದು ಆ್ಯಸ್ ಸೂನ್ ಆ್ಯಸ್ ಬಂತು ಅನ್ಕೋ, ಅಲ್ಲಿ ಮೊದಲು ವರ್ಬ್ ಬರೋಂಗಿಲ್ಲ. ಓಕೆ, ಆ್ಯಸ್ ಸೂನ್ ಆ್ಯಸ್ ಈ ಎಂಟರ್ಡ್ ದ ರೂಮ್ ಇಟ್ ಬಿಗಿನ್ ಟು ರೈನ್. ಸೊ ಇದು ಕಂಜಂಕ್ಷನ್. ಇದು ಈ ಎಂಟರ್ಡ್ ದ ರೂಮ್ ಇಟ್ ಬಿಗಿನ್ ಟು ರೈನ್. ಆಯಿತಾ? ಇನ್ನೊಂದೇನ, ನೀದರ್ ಮುಂದೆ ಏನು ಯೂಸ್ ಮಾಡ್ತಿಲ್ಲ, ನಾರ್ ಮುಂದೆ ನೀ ಅದು ಯೂಸ್ ಮಾಡಬೇಕು. ಇದರ್ ಮುಂದೆ ಏನು ಯೂಸ್ ಮಾಡ್ತಿಲ್ಲ, ಅವ್ರ ಮುಂದೆ ಕಂಪಲ್ಸರಿ ಅದು ಯೂಸ್ ಮಾಡ್ಬೇಕು. ಹೆಂಗೆ? ನೀದರ್ ದ ಡ್ರಾಟ್ ನಾರ್ ದ ಫೆಮೆನ್. The drought, the famine dampened their spirit. Tell me either the whole story or a part of it. ಒಂದು ಹೋಲ್ ಸ್ಟೋರಿ ಹೇಳು, ಇಲ್ಲಾಂದ್ರೆ ಅರ್ಧ ಹೇಳು. ನಾಟ್ ಓನ್ಲಿ ರಾಮ್, ನಾಟ್ ಓನ್ಲಿ ಮುಂದೆ ರಾಮ್ ಇತ್ತಂದ್ರೆ ಬಟ್ ಆಲ್ಸೋ ಮುಂದೆ ಇನ್ನಿರೋ ಅಂತ ರೆಡ್ ವರ್ಬ್ ಬರಬೇಕು. ನಾಟ್ ಓನ್ಲಿ ರಾಮ್ ಬಟ್ ಆಲ್ಸೋ ಈಸ್ ಫ್ರೆಂಡ್ಸ್, ವರ್ಬ್ ಪ್ರೆಸೆಂಟ್. ನಾಟ್ ಓನ್ಲಿ ರಾಮ್ ಬಟ್ ಈಸ್ ಫ್ರೆಂಡ್ಸ್ ಕರೆಕ್ಟ್ ಐತಿ. ಇಲ್ಲಿ ನಾಟ್ ಓನ್ಲಿ ರಾಮ್ ಬಟ್ ಈಸ್ ಫ್ರೆಂಡ್ಸ್, ವರ್ ಆಲ್ಸೋ ಪ್ರೆಸೆಂಟ್, ಇದು ಕರೆಕ್ಟ್ ಐತೆ. ಹಾರ್ಡ್ಲಿ ಮುಂದೆ ವರ್ಬ್ ಬರಬೇಕು, ನೆಕ್ಸ್ಟ್ ನೌನ್ ಬರಬೇಕು. ಹಾರ್ಡ್ಲಿ ಹ್ಯಾಡ್ ಐ ರೀಚ್ಡ್ ದ ಸಿಚುವೇಶನ್ ವೆನ್ ಐ ಲರ್ನ್ಡ್ ಅಬೌಟ್ ದ ಬಾಂಬ್ ಎಕ್ಸ್ಪ್ಲೋಷನ್. ಕಂಜಂಕ್ಷನ್ ಆ್ಯಂಡ್ ಪ್ಯಾರಲಿಸಮ್. ಮಿಸ್ಟರ್ ಶಿನ್ನಾ ಸ್ಟಾಪ್ಡ್ ನಾಟ್ ಓನ್ಲಿ ಕಮ್ಮಿಂಗ್ ಹಿಯರ್ ಬಟ್ ಆಲ್ಸೋ ಗೋಯಿಂಗ್ ಟು ಅದರ್ ಪ್ಲೇಸಸ್. ಇಲ್ಲಿ ಸ್ಟಾಪ್ಡ್ ಇಲ್ಲಿ ಬರೋಂಗಿಲ್ಲ, ಸ್ಟಾಪ್ಡ್ ಇಲ್ಲಿ ಬರ್ತದೆ. ಇದಕ್ಕಂತ ನಿಂಗೆ ಕಾರಣ ಹೇಳ್ತಾನೆ. ಮಿಸ್ಟರ್ ಸಿನ್ಹಾ ಸ್ಟಾಪ್ಡ್ ನಾಟ್ ಓನ್ಲಿ ಕಮ್ಮಿಂಗ್, ನಾಟ್ ಓನ್ಲಿ ಮುಂದೆ ಕಮ್ಮಿಂಗ್ ಐತಂದ್ರೆ ಬಟ್ ಆಲ್ಸೋ ಮುಂದೆ ING ಫಾರ್ಮ್ ಇರಬೇಕು. ಸೊ ಇದು ಕರೆಕ್ಟ್ ಐತಿ. ಮಿಸ್ಟರ್ ಸಿನ್ಹಾ ನಾಟ್ ಓನ್ಲಿ
ಮಿಸ್ಟರ್ ಸಿನ್ಹಾ ಸ್ಟಾಪ್ಡ್ ನಾಟ್ ಓನ್ಲಿ ಕಮಿಂಗ್ ಇಯರ್ ಬಟ್ ಆಲ್ಸೋ ಗೋಯಿಂಗ್ ನಾಟ್ ಓನ್ಲಿ ಕಮಿಂಗ್, ಎರಡು ಸೇಮ್ ಅದಾವು. ಈ ರೀತಿ ನೆಕ್ಸ್ಟಿಗೆ ಈ ಓಪನ್ಡ್ ನಾಟ್ ಓನ್ಲಿ ಅ ಹಾಸ್ಪಿಟಲ್ ಬಟ್ ಆಲ್ಸೋ ಆ್ಯನ್ ಆರ್ಫನೇಜ್, ನಾಟ್ ಓನ್ಲಿ ಅ ಹಾಸ್ಪಿಟಲ್ ಆ್ಯನ್ ಆರ್ಫನೇಜ್, ಎರಡು ಕಡೆ ಕರೆಕ್ಟ್ ಐತೆ. ಈಸ್ ನೋನ್ ನಾಟ್ ಓನ್ಲಿ ಫಾರ್ ಈಸ್ ವಿಸ್ಡಮ್ ಬಟ್ ಆಲ್ಸೋ ಫಾರ್ ಈಸ್ ಡಿಲಿಜೆನ್ಸ್ ಆಲ್ಸೋ, ನಾಟ್ ಓನ್ಲಿ ಮುಂದೆ ಫಾರ್ ಈಸ್ ವಿಸ್ಡಮ್ ಐತಿ ಬಟ್ ಮುಂದೆ ಫಾರ್ ಈಸ್ ಡಿಲಿಜೆನ್ಸ್ ಐತಿ. ಹಿ ಬಿಲೀವ್ಸ್ ನಾಟ್ ಓನ್ಲಿ ಇನ್ ಹಾರ್ಡ್ ವರ್ಕ್, ನಾಟ್ ಓನ್ಲಿ ಮುಂದೆ ಹಾರ್ಡ್ ವರ್ಕ್ ಐತಿ ಅಂದರೆ ಬಟ್ ಆಲ್ಸೋ ಮುಂದೆ ಕೂಡ ಇನ್ ಹಾನೆಸ್ಟಿ ಬರ್ತದೆ. ನನ್ ಆಫ್ ದ ಡಿಪ್ಲೊಮೆಟ್ಸ್ ಆಟ್ ದ ಕಾನ್ಫರೆನ್ಸ್ ವಾಸ್ ಏಬಲ್ ಟು ಈದರ್ ಕಾಂಪ್ರಿಹೆಂಡ್ ಆರ್ ಸಾಲ್ವ್, ಈದರ್ ಮುಂದೆ ವರ್ಬ್ ಐತಿ ಆರ್ ಮುಂದೆ ವರ್ಬ್ ಐತಿ. ಆಯ್ತು ನೋಡಿ ಕಂಜಂಕ್ಷನ್. ಇನ್ನು ನೆಕ್ಸ್ಟ್ ಅಷ್ಟ.